ಇವತ್ತು ನಾವು ಸದಾನಂದ ಶೇರಿಗರ್ ಅವರ ಮನೆಯಲ್ಲಿ ನಾವಿದ್ದೇವೆ. ಒಂದು ದೊಡ್ಡವಾದಂತಹ ಕುಟುಂಬ, ಒಂದು ಇಡೀ ಸಮಾಜಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿ ಇವತ್ತು ಈ ಕುಟುಂಬ ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಆಗಲಿಕ್ಕೆ ಇದ್ದಾರೆ, ಮುಂದಿನ ಪೀಳಿಗೆಗೆ ಯುವ ಜನತೆಗೆ ಒಂದು ಯಾವ ರೀತಿಯ ಉದಾಹರಣೆಯಾಗಿ ಇವರನ್ನು ನಾವು ತೆಗೆದುಕೊಳ್ಳಬಹುದು ಎಂಬಂತ ಚಿಂತನೆ ಮಾಡಲಿಕ್ಕೆ ನಾವು ಇವತ್ತು ಸದಾನಂದ ಶೇರಿಗರ್ ಅವರ ಮನೆಯಲ್ಲಿದ್ದೇವೆ. ನಮ್ಮ ತಂದೆ ತಾಯಿಯರು ಅಜ್ಜಿಯರೊಟ್ಟಿಗೆ ಸೇರಿಕೊಂಡು ಈ ಕೃಷಿ ಬೆಳೆ ಗದ್ದೆಗಳನ್ನೆಲ್ಲ ಹೂಡ್ತಾ ಇದ್ದೇವೆ ನಾವು ಮೊದಲು. ಸಭೆ ನೋಡಿ ನನಗೆ ಭಾರಿ ಸಂತೋಷ ಆಗಿದೆ. ಯಾಕೆಂತ ಹೇಳಿದರೆ ಸಭೆಯೆಲ್ಲ ಒಟ್ಟಿಗೆ ಆಗಿ ಅಲ್ಲಿಂದ ಕೋಣ ಅದು ಇದೆಲ್ಲ ಒಟ್ಟಿಗೆ ಹೋಗೋ ಉಂಟಲ್ಲ, ನನಗೆ ಭಾರಿ ಖುಷಿ ಆಗಿದೆ. ಇಂಥ ಕೋಣ ನಾನು ಯಾವ ಒಂದು ನಿಮ್ಮ ಈ ಒಂದು ಕೃಷಿಯ ಒಂದು ಪದ್ಧತಿ ಜೀವನ ನೋಡುವಾಗಲೇ ಬಹಳ ಆನಂದ ಆಗ್ತಾ ಉಂಟು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಾರವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಭಾಗದಲ್ಲಿ ನಾವು ಇವತ್ತು ಇದ್ದೇವೆ. ಸದಾನಂದ ಶೇರಿಗರ್ ಎಂಬಂಥ ಕೃಷಿಕರಿಗೆ ಕೃಷಿ ಸಿಂಧೂರ ಎಂಬಂಥ ಪ್ರಶಸ್ತಿ ಮಡಂತೇರಿನಲ್ಲಿ ನಡೆದಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗೆ ಭಾಜನರಾದಂಥವರ ಮನೆಯಲ್ಲಿ ನಾವು ಇವತ್ತಿದ್ದೇವೆ. ಆ ಕೃಷಿಕರು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡಿಕೊಂಡು ಅವರ ಹಿನ್ನೆಲೆ ಏನು ಮತ್ತು ಯಾವ ರೀತಿಯಲ್ಲಿ ಅವರು ಸಹಕಾರ ಸಪ್ತಾಹದಲ್ಲಿ ದೊರಕುವಂತಹ ಕೃಷಿ ಸಿಂಧೂರ ಎಂಬಂತಹ ಪ್ರಶಸ್ತಿಗೆ ಈ ಒಬ್ಬ ಕೃಷಿಕ ಯಾವ ರೀತಿಯಲ್ಲಿ ಆಯ್ಕೆಯಾಗಿದ್ದಾರೆ ಮತ್ತು ಆ ಮಾನದಂಡಗಳನ್ನು ಆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಸಿಒಗಳು ಮತ್ತು ಅವರ ನೇತೃತ್ವದ ಆಡಳಿತ ಮಂಡಳಿ ಯಾವ ರೀತಿಯಲ್ಲಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಅರ್ಹ ಫಲಾನುಭವಿಗೆ ನೈಜವಾದಂತಹ ಪ್ರಶಸ್ತಿ ಸಿಗಬೇಕೆಂಬಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಅವರನ್ನು ಪ್ರಶಸ್ತಿಗೆ ಭಾಜನರಾಗುವಂತಹ ಒಂದು ಕಾರ್ಯಕ್ಕೆ ಅವರು ಯಾವ ರೀತಿಯಲ್ಲಿ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ನಾವು ಸದಾನಂದ ಶೇರಿಗರ್ ಅವರ ಮನೆಯಲ್ಲಿ ನಾವಿದ್ದೇವೆ. ಯಾವ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ, ಯಾವ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ, ಮಿಶ್ರ ಬೆಳೆಯಲ್ಲಿ ಯಾವ ರೀತಿಯಲ್ಲಿ ಅವರು ಈ ರೀತಿಯ ಕೃಷಿ ಜೀವನವನ್ನು ಸಾಗಿಸಿಕೊಂಡು ಒಂದು ದೊಡ್ಡವಾದಂತಹ ಕುಟುಂಬ, ಒಂದು ಇಡೀ ಸಮಾಜಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಇವತ್ತು ಈ ಕುಟುಂಬ ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಆಗಲಿಕ್ಕೆ ಇದ್ದಾರೆ, ಮುಂದಿನ ಪೀಳಿಗೆಗೆ ಯುವ ಜನತೆಗೆ ಒಂದು ಯಾವ ರೀತಿಯ ಉದಾಹರಣೆಯಾಗಿ ಇವರನ್ನು ನಾವು ತೆಗೆದುಕೊಳ್ಳಬಹುದು ಎಂಬಂಥ ಚಿಂತನೆ ಮಾಡಲಿಕ್ಕೆ ನಾವು ಇವತ್ತು ಸದಾನಂದ ಶೇರಿಗರ್ ಅವರ ಮನೆಯಲ್ಲಿದ್ದೇವೆ. ಇವತ್ತು ಒಂದು ಒಳ್ಳೆಯ ಒಂದು ದಿನ ಅಂತ ಹೇಳ್ಬೋದು, ಒಂದು ಸಂತೋಷದ ದಿನ ಕೂಡ. ಯಾಕಂತ ಹೇಳಿದರೆ ರೈತ ನಮ್ಮ ದೇಶದ ಬೆನ್ನೆಲುಬು. ಇವತ್ತು ನಾವು ಒಂದು ತುತ್ತು ಊಟ ಮಾಡಬೇಕಾದ್ರೆ ಅವರು ಕೊಡುವಂತಹ ಅವರು ಪರಿಶ್ರಮ ಪಟ್ಟು ಬೆವರನ್ನು ರಕ್ತವನ್ನಾಗಿ ಇಳಿಸಿ ಅವರು ಇವತ್ತು ನಮಗೆ ಅನ್ನವನ್ನು ಯಾವ ರೀತಿಯಲ್ಲಿ ನಮಗೆ ದೇಶದ ಜನರಿಗೆ ತಲುಪಿಸುವಂಥ ಕೆಲಸ ಒಬ್ಬ ರೈತ ಯಾವ ರೀತಿಯಲ್ಲಿ ಮಾಡ್ತಾನೆ ಎಂಬಂಥ ನೈಜ ರೀತಿಯಲ್ಲಿ ನಿಮಗೆ ತೋರಿಸಲಿಕ್ಕೆ ನಾವಿದ್ದೇವೆ. ಸದಾನಂದ ಶೇರಿಗರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಹೊಲದಲ್ಲಿ ಬಿತ್ತನೆ ಮಾಡುವಂಥ ಸಂದರ್ಭ, ಈ ಬಿತ್ತನೆ ಮಾಡುವಂಥ ದಿನವೇ ನಾವು ಅವರ ಇವತ್ತು ಮನೆಗೆ ಬಂದಿದ್ದೇವೆ. ಅವರು ಬಿತ್ತನೆ ಮಾಡುವುದಕ್ಕಿಂತ ಮುಂಚೆ ಸಂಪ್ರದಾಯ ಪ್ರಕಾರ ದೇವರ ಆಶೀರ್ವಾದವನ್ನು ಕೂಡ ಯಾವ ರೀತಿಯಲ್ಲಿ ಅವರು ತೆಗೆದುಕೊಂಡು ನಂತರ ಆ ಕಾರ್ಯಕ್ಕೆ ಹೇಗೆ ತೊಡಗಿಸಿಕೊಳ್ತಾರೆ ಎಂಬಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಮ್ಮ ನಾರವಿ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಸುಧಾಕರ್ ಭಂಡಾರಿಯವರು, ನನ್ನ ಆತ್ಮೀಯರು, ಹಿರಿಯರಾದಂಥ ಸುಧಾಕರ್ ಭಂಡಾರಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮದು ಸ್ವಾಗತ. ಅದೇ ರೀತಿ ನಮ್ಮ ಆ ಬ್ಯಾಂಕಿನ CEO ರವರಾದಂಥ ಶಶಿಕಾಂತ್ ಜೈನ್ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತವನ್ನು ಬಯಸಿದ್ದೇನೆ. ಈ ಭಾಗದ ಯುವ ನಾಯಕರಾದಂಥ ಅಭಿಜಿತ್ ಜೈನ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತವನ್ನು ಬಯಸುತ್ತಾ, ಸದಾನಂದ ಶೇರಿಗರ್ ಅವರು ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಅವರು ಬಿತ್ತನೆ ಮಾಡಲಿಕ್ಕೆ ತೆಗೆದುಕೊಂಡಂಥ ಬುಟ್ಟಿಯಲ್ಲಿ ಬಿತ್ತನೆಯ ಬೀಜವನ್ನು ಕೂಡ ಇಟ್ಕೊಂಡು ದೇವರಿಗೆ ಸಮರ್ಪಣೆಯನ್ನು ಮಾಡಿ ತಮ್ಮ ಕಾರ್ಯಕ್ಕೆ ಅವರು ತೊಡಗಿಸಿಕೊಳ್ಳಲಿಕ್ಕಿದ್ದಾರೆ. ಇಡೀ ಕುಟುಂಬಕ್ಕೆ ನಾವು ಸ್ವಾಗತವನ್ನು ಬಯಸುತ್ತಾ, ಸದಾನಂದ ಶೇರಿಗರ್ ಅವರು ತಮ್ಮ ಮುಂದಿನ ಕಾರ್ಯವನ್ನು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಮತ್ತು ಯಾವ ರೀತಿಯಲ್ಲಿ ಅವರು ಮಾಡುತ್ತಾರೆ ಎಂಬಂಥದ್ದು ಮುಂದೆ ನಾವು ತೋರಿಸ್ತೇವೆ.
ಇವಾಗ ನಾವು ಸದಾನಂದ ಶೇರಿಗರ್ರವರ ಬಿತ್ತನೆ ಮಾಡುವಂತಹ ಗದ್ದೆ ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಅವರು ಬಿತ್ತನೆ ಮಾಡ್ತಾರೆ ಮತ್ತು ಇದಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ತಯಾರಿ ಯಾವ ರೀತಿಯಲ್ಲಿ ಆಗಿದೆ ಎಂಬುವಂಥದ್ದು ಕೂಡ ನಾವು ನಿಮಗೆ ಇವತ್ತು ತೋರಿಸ್ತಾ ಇದ್ದೇವೆ. ಅವರ ಪ್ರಾರ್ಥನೆಯಾಗಿ ಅವರು ನಂಬುವಂತಹ ಕೊರಗಜ್ಜನ ಸನ್ನಿಧಿಗೆ ಬಂದು ಅವರು ಈ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯಲೆಂಬಂಥದ್ದು ಮನಪೂರ್ವಕವಾಗಿ ಇಡೀ ಕುಟುಂಬ ಸಮೇತ ಪ್ರಾರ್ಥನೆಯನ್ನು ಮಾಡಿ ಇವಾಗ ಬಿತ್ತನೆಯನ್ನು ಮಾಡಲಿಕ್ಕೆ ಸದಾನಂದ ಶೇರಿಗರ್ ಮತ್ತು ಸದಾಶಿವ ಶೇರಿಗರ್ ಇಬ್ಬರು ಅಣ್ಣ ತಮ್ಮಂದಿರು ಯಾವ ರೀತಿಯಲ್ಲಿ ಅವರು ಬಿತ್ತನೆ ಮಾಡ್ತಾರೆ ಮತ್ತು ಇದಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಮ್ಮ ಸಮಕ್ಷತೆಯಲ್ಲಿ ಸದಾನಂದ ಶೇರಿಗರ್ ಅವರು ನಮಗೆ ಅವರು ಕೊಡಲಿಕ್ಕಿದ್ದಾರೆ. ಸದಾನಂದ ಶೇರಿಗರ್ ಅವರೇ ನಮಸ್ತೆ. ನಮಸ್ತೆ. ಬಹಳ ಸಂತೋಷ ಆಗ್ತಾ ಉಂಟು, ಇಬ್ಬರು ಅಣ್ಣ ತಮ್ಮಂದಿರು ಇವತ್ತಿನ ಕಾಲದಲ್ಲಿ ಇಂತಹ ಒಂದು ಕೃಷಿಕರನ್ನು ನೋಡುವುದೇ ಒಂದು ನಮ್ಮ ಸೌಭಾಗ್ಯ. ಅಂತಹ ಒಂದು ವಿಶೇಷವಾದಂತಹ ದಿನದಲ್ಲಿ ಇವತ್ತು ನಿಮ್ಮ ಬಾಗಿಲಿಗೆ ಬರಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಸುಧಾಕರ್ ಭಂಡಾರಿ ಮತ್ತು ಅವರ ನೇತೃತ್ವದ ತಂಡ. ಈ ಸಂದರ್ಭದಲ್ಲಿ ಸದಾನಂದ ಶೇರಿಗರ್ ಅವರೇ, ಪ್ರಪ್ರಥಮವಾಗಿ ನಿಮಗೆ ಕೃಷಿ ಸಿಂಧೂರ ಎಂಬಂಥ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಕಾರ್ಯಕ್ರಮದಲ್ಲಿ ತಮಗೆ ದೊರಕಿದೆ. ಹೌದು. ಹೇಗೆ ಅನಿಸ್ತಾ ಉಂಟು ನಿಮಗೆ? ನಾರಾವಿ ಆಡಳಿತ ಮಂಡಳಿಗೆ ಯಾವ ರೀತಿಯಲ್ಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತೀರಿ ಮತ್ತು ನಿಮಗೆ ಈ ಒಂದು ಅರ್ಹ ವ್ಯಕ್ತಿಗೆ ನೈಜ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಮಗೂ ಒಂದು ಬಹಳ ಒಂದು ಅಭಿಮಾನದ ಸಂಗತಿ. ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಮ್ಮ ಮಡಂತೇರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ನಿಮ್ಮ ಅನಿಸಿಕೆಗಳೇನು ಮತ್ತು ಮುಂದೆ ನೀವು ಈ ಒಂದು ಭತ್ತದ ಕೃಷಿಯನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಾನೊಂದು 18 ವರ್ಷ ಪ್ರಾಯದಲ್ಲಿ ಈ ನಮ್ಮ ತಂದೆ ತಾಯಿಯವರು ಅಜ್ಜಿಯನ್ನೊಟ್ಟಿಗೆ ಸೇರಿಕೊಂಡು ಈ ಕೃಷಿ ಬೆಳೆ ಗದ್ದೆಗಳನ್ನೆಲ್ಲ ಊಡ್ತಾ ಇದ್ದೇವೆ. ನಾವು ಮೊದಲು 2 4 ಕೋಣ ಎತ್ತೆಲ್ಲ ಇಟ್ಕೊಂಡು ಊಡ್ತಾ ಇದ್ದೇವೆ. ಒಂದು ಕಬ್ಬಳ ಗದ್ದೆಗೆ ಬೀಜ ಬಿತ್ತಬೇಕಾದ್ರೆ ಒಂದು 25-30 ಜೊತೆ ಕೋಣಗಳನ್ನು ಇಟ್ಟುಕೊಂಡು ಈ ಗದ್ದೆಗಳನ್ನೆಲ್ಲ ಗದ್ದೆ ಮೆಟ್ಟಿ ಬಿತ್ತುತ್ತಿದ್ದೇವೆ. ಈಗಿನ ಕಾಲದಲ್ಲಿ ಅದೆಲ್ಲ ಕೋಣ ಎತ್ತೆಲ್ಲ ಹೋಗಿದೆ. ಟ್ರಾಕ್ಟರ್ ಟಿಲ್ಲರ್ ಏನೇನೋ ಯಾರ್ಯಾರ ಹತ್ರ ಒತ್ತಾಯ ಮಾಡಿಕೊಂಡು ಅವರನ್ನು ಇಲ್ಲಿ ಕರೆಸಿ ಗದ್ದೆ ಓಡಿಸಿ ಈಗ ಬಿತ್ತಲಿಕ್ಕೆ ಶುರು ಮಾಡಿದ್ದೇವೆ. ನಾನು ಸಾಧಾರಣ ಒಂದು 18 ವರ್ಷ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಎಷ್ಟು ಜೊತೆ ಕಂಬಳದ ಕೋಣಗಳು ಇತ್ತು ನಮ್ಮ ಮನೆಯಲ್ಲಿ ಒಂದು 6 ಜೊತೆ ಇತ್ತು. 6 ಜೊತೆ ಮತ್ತೆ ಅದರ ಮೆಟ್ಟು ದಿವಸ ಒಂದು 35-45 ಜೊತೆ ಎಲ್ಲ ಸುದ್ದಿ ಕೇಳಿ ಬರ್ತಿದ್ರು, ಓಡಿಸ್ಲಿಕ್ಕೆ, ಹಲಿಗೆ ಕಟ್ಟಲಿಕ್ಕೆ, ಇಂಥದ್ದೆಲ್ಲ ಮಾಡ್ತಿತ್ತು. ಈಗ ಅಂಥ ಪರಿಸರ ಇಲ್ಲ, ಅಂಥದ್ದು ಕೋಣಗಳು ಕೂಡ ಇಲ್ಲ, ಅಂಥದ್ದು ಊಡುವಿಕೆ ಕೂಡ ಇಲ್ಲ. ಈಗ ಸಾಕಿದ್ರೆ 4 ದನಗಳನ್ನು ಸಾಕಿ ಹಾಲು ಮಾರಾಟ ಮಾಡ್ತಾರೆ ಅಷ್ಟೇ. ಹಾಗೆ ನಂತರ ಈಗ ಈ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಊಡಿ ಈ ಲೈನಿಗೆ ಈಗ ಬಂದಿದ್ದೇವೆ. ಆದ್ರೆ ನಮಗೆ ಗದ್ದೆ ಸಾಗುವಳಿ ಮಾಡದೇ ಇದ್ರೆ ನಮ್ಮ ಜೀವನಕ್ಕೆ ಕಷ್ಟ ಆಗ್ತದೆ. ಹೇಗಾದ್ರೂ ಮಾಡಲೇಬೇಕು. ಈ ಟ್ರ್ಯಾಕ್ಟರ್ ಟಿಲ್ಲರ್ ಹೂಡಿ ನಾವು ಗದ್ದೆ ಸಾಗುವಳಿ ಮಾಡಿದ್ರೆ ಅದರಲ್ಲಿ ಎಂತ ಲಾಭ ಅನ್ನೋದು ಏನಿಲ್ಲ, ಅವರಿಗೆ ಕೊಟ್ಟೆ ಸಾಕಾಗ್ತದೆ. ಈಗಿನ ಸಂಬಳದಲ್ಲಿ ನಾವು ದುಡಿದ್ರೆ ಮಾತ್ರ, ನಾವು ಸ್ವತಃ ದುಡಿದ್ರೆ ಏನಾದ್ರೂ ಸ್ವಲ್ಪ ನಮಗೆ ಹೊಟ್ಟೆಗೆ ತಿನ್ಬಹುದು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಹಾಗಾಗಿ ಗದ್ದೆ ಹಾಗೆ ಬಿಟ್ರೆ ಅದು ಗುಡ್ಡೆ ಆಗಿ ಹೋಗ್ತದೆ. 2 ವರ್ಷ ನಾವು ಹಾಗೆ ಗದ್ದೆ ಸಾಗುವಳಿ ಮಾಡದೆ ಬಿಟ್ಟರೆ ಅದು ಗುಡ್ಡೆನೇ ಆಗ್ತದೆ. ಹಾಗಾಗಿ ನಾವು ಸಾಗುವಳಿ ಮಾಡ್ತಾ ಇದ್ದೇವೆ. ಹಾಳಾಗಬಾರ್ದು, ಹಿರಿಯರು ಮಾಡಿದ ಗದ್ದೆಗಳನ್ನು ಹಾಳು ಮಾಡಬಾರ್ದು ಅಂತೇಳಿ ನಾವೀಗ ಸಾಗುವಳಿ ಮಾಡ್ತೇವೆ. ಮತ್ತು ಲಾಭ ಆಗ್ತದೆ ಅಂತೇಳಿ ಖಂಡಿತ ಸಾಗುವಳಿ ಯಾರೂ ಮಾಡೋದಿಲ್ಲ ಈಗ. ಹೌದು. ಹಾಗೆ ನಾನು 18 ವರ್ಷ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡಿದೆವು. ನನಗೀಗ 63 ವರ್ಷ. 63 ವರ್ಷವರೆಗೂ ಈ ಕೆಲಸ ಮಾಡ್ತಿದ್ದೇನೆ. ಗದ್ದೆ ಬಿತ್ತುವುದು, ಅಕ್ಕಿ ಮುಡಿ ಕಟ್ಟುವುದು ಮತ್ತು ಈ ಥರ ಕೃಷಿ ಅದು ಇದೆಲ್ಲ ಮಾಡ್ತೇನೆ. ಮಿಶ್ರ ಬೆಳೆಯನ್ನು ಕೂಡ ನೀವು ಮಾಡ್ತಾ ಇದ್ದೇನೆ. ಹೌದು. ಇವಾಗ ಕೃಷಿ ಸಿಂಧೂರ ಎಂಬಂಥ ಪ್ರಶಸ್ತಿ ನಿಮಗೆ ಸಿಕ್ಕಿತ್ತು. ಹೌದು. ಅದರ ಅನುಭವ ಹೇಗೆ ಹಂಚ್ಕೊಳ್ತೀವಿ? ಅನುಭವ ಅಂದರೆ ನನಗೆ ಪ್ರಸ್ತುತಿ ಅನ್ನೋದು ಯಾವಾಗಲೂ ಇಷ್ಟ ಕೂಡ ಇಲ್ಲ. ನಾನೀಗ ಯಾವಾಗಲೂ ಒಂದು ಜಾತ್ರೆ ಗೀತ್ರೆ ಅದರಲ್ಲಿ ಅಕ್ಕಿ ಮುಡಿ ಕಟ್ಟಿ ಒಂದು ಹೊರ ಕಾಣಿಕೆ ಅಂತೇಳಿ ಯಾವಾಗಲೂ ಕೊಡ್ತೇನೆ ನಮ್ಮ ಸೂರ್ಯನಾರಾಯಣ ದೇವಸ್ಥಾನಕ್ಕೆ. ಆ ಹೊರ ಕಾಣಿಕೆ ನಾನು ಅಕ್ಕಿ ಮುಡಿ ಕಟ್ಟಿದ್ರೆ ಮೊದಲು ತಗೊಂಡೋಗಿ ಇಡೋದು ಬೆಳಿಗ್ಗೆ ಇವರ ಅಂಗಡಿ ಎದುರಿಗೆ, ನಮ್ಮ ಸುಧಾಕರ ಭಂಡಾರಿಯವರ ಅಂಗಡಿಯ ಎದುರಲ್ಲಿ ಇಟ್ಟು ಅಲ್ಲಿಂದ ಮತ್ತೆ ಹೊರ ಕಾಣಿಕೆ ಹೋಗುದು ದೇವಸ್ಥಾನಕ್ಕೆ. ಸಾಲದ ಎಲ್ಲ ಒಟ್ಟಿಗೆ ಆಗ್ತದೆ. ಇದೆಲ್ಲ ಅಕ್ಕಿ ಮುಡಿ ನೋಡಿ ಒಬ್ರಿಗೊಬ್ರು ನೋಡಿ ಇದು ಯಾರು ಕಟ್ಟಿದ್ದು ಅಂತ ಆಯಿತು. ಅದು ಪ್ರಚಾರ ಆಯಿತು. ಅದು ಸದಾನಂದ ಶೇರಿಗರ್ ಕಟ್ಟಿದಂತ. ಇದೆಲ್ಲಾಗಿ ಇಂಥ ಮುಡಿ ನನಗೆ ಬೇಕು ಅಂತ ಇಡೀ ನಾರಾವಿ ಅವರು ಬಿಟ್ಟು ಇಡೀ ಊರಿನವರಿಗೆ ಕಾರ್ಕಳ ಮೂಡುಬಿದಿರೆ ಎಲ್ಲ ಇಂಥದ್ದು ನನಗೆ ಮುಡಿಬೇಕಂತ ಆಯಿತು. ನನಗೆ ಈಗಲೂ ಕೂಡ ವರ್ಷಕ್ಕೆ 200, 250, 125 ಮುಡಿಯೋಕ್ಕೆ ಈಗಲೂ ಕಟ್ತೇನೆ ನಾನು. ಈಗಲೂ ನೀವು ಕಟ್ತಾನೆ ಇದ್ದೇನೆ. ಈಗಲೂ ಆರ್ಡರ್ ಬಂದದ್ದು ಉಂಟಲ್ಲ. ಬಹಳ ಸಂತೋಷ. ಹಾಗಾಗಿ ನನಗೆ ಎಷ್ಟು ವರ್ಷಗಳಿಂದ ಈ ಸಂಪ್ರದಾಯವನ್ನು ನೀವು ಮಾಡ್ತಾ ಬಂದಿದ್ದೀರಿ? ನಾನು 18 ವರ್ಷ ಪ್ರಾಯದಲ್ಲೇ ಸ್ಟಾರ್ಟ್ ಮಾಡಿದೆ. ಈ ಅಕ್ಕಿ ಮುಡಿ ಕಟ್ಟುವಂಥದ್ದು ಎಷ್ಟು ವರ್ಷದಿಂದ ಹಿಂದೆ? 18 ವರ್ಷ ಪ್ರಾಯದಲ್ಲಿ ಅಕ್ಕಿ ಮುಡಿ ಕಟ್ಟುವುದು, ನಮ್ಮ ಗದ್ದೆ ಬಿತ್ತುವುದು,
ಎಲ್ಲ 18 ವರ್ಷ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾವು ಕಾಯಿ ಸುಲಿತೇನೆ. ಕಾಯಿ ಸುಲಿದು ಅಂದರೆ ಅದು ಬೆಳಿಗ್ಗೆಯಿಂದ ಸಾಯಂಕಾಲ 1,500 ಕಾಯಿ ಸುಲಿತೇನೆ. ತೆಂಗಿನಕಾಯಿ ಈಗಲೂ ಸುಲಿತೇನೆ, ಈಗಲೂ ಸುಲಿತೇನೆ, ಈಗಲೂ ಬಿತ್ತುತ್ತೇನೆ, ಈಗಲೂ ಅಕ್ಕಿ ಮುಡಿ ಕಟ್ತೇನೆ. ಅಂದರೆ ನನಗೆ ದೇವರ ಆರೋಗ್ಯ ಇಷ್ಟು ಕರೆಕ್ಟ್ ಕೊಟ್ಟಿದ್ರೆ ಹಾಗೆ ಈಗಲೂ ಮಾಡ್ತಾಯಿದ್ದೆ. ಹೌದು. ನಿಮ್ಮ ಆಡಳಿತ ಮಂಡಳಿ, ನಮ್ಮ ನಾರವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ನನ್ನೊಂದು ನೇತೃತ್ವದ ಒಂದು ಆಡಳಿತ ಮಂಡಳಿ, ಈ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ನಿಮಗೆ ಆಯ್ಕೆ ಮಾಡುವಾಗ ಏನಾದರೂ ನಿಮ್ಮ ಗಮನಕ್ಕೆ ಹೇಳಿದ್ರಾ, ನಿಮಗೆ ತಿಳಿಸಿದ್ರಾ? ಅಲ್ಲ, ಒಂದು ಆಶ್ಚರ್ಯಕರವಾಗಿ ನಿಮ್ಮನ್ನು ಒಂದು ಸರ್ಪ್ರೈಸ್ ಮಾಡುವಂಥ ರೀತಿಯಲ್ಲಿ ನಿಮಗೆ ಹೀಗೆ ಕಾರ್ಯಕ್ರಮ ಉಂಟು, ನೀವು ಬರಬೇಕು ಅಂತ ಯಾವ ರೀತಿಯಲ್ಲಿ ನಿಮಗೆ ಅವರು ಗಮನಕ್ಕೆ ತಂದರು? ನನಗೆ ಹೀಗೆ ಅಲ್ಲಿ ಮಡಂತೇರಿನಲ್ಲಿ ಇಂಥದ್ದೊಂದು ಸಭಾ ಕಾರ್ಯಕ್ರಮ ಉಂಟು, ನೀವು ಬರಬೇಕಂತ ಸ್ಟಾರ್ಟ್ ಹೇಳಿದರು. ಯಾರು ನಮ್ಮ ದಿವಕರಮಣ್ಣರವರು ಸೊಸೈಟಿ ಅಧ್ಯಕ್ಷರು ಹೇಳಿದರು. ನಾನು ಹೇಳಿದೆ ಯಾಕೆ ಅಂತ ಕೇಳಿದೆ. ನಾನೇ ಯಾಕೆ ಅಂತ, ಇಲ್ಲ ನಿಮಗೆ ಒಂದು ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ, ನೀವೊಂದು ನನಗೆ ಜೆರಾಕ್ಸ್ ಕೊಡಬೇಕು, ಫೋಟೋ ಕೊಡಬೇಕು. ಯಾವುದಕ್ಕೆ ಅಂತ ಕೇಳಿದೆ. ಯಾವುದಕ್ಕೆ ಅಂತ ಹೇಳದೆ ನನಗೆ ಒಟ್ಟಾಸ್ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ಇಲ್ಲ, ನಾವು ನಿಮ್ಮ ಎಲ್ಲ ಕೃಷಿ ಅದು ಇದೆಲ್ಲ ನೋಡಿ ನಮಗೆಲ್ಲ ಭಾರಿ ಸಂತೋಷ ಆಗಿದೆ, ಹಾಗಾಗಿ ನಿಮಗೆ ಒಂದು ಅಲ್ಲಿ ಸನ್ಮಾನ ಮಾಡಬೇಕಂತ ಉಂಟು. ಯಾವುದ್ರ ಬಗ್ಗೆ ಅಂತ ಕೇಳಿದೆ. ಪ್ರತಿಯೊಂದರ ಬಗ್ಗೆ, ನಿಮ್ಮ ಅಕ್ಕಿ ಮುಳಿ ಕಟ್ಟೋದು ಅಥವಾ ಕಾಯಿ ಸುಲಿಯೋದು ಅಥವಾ ಗದ್ದೆ ಬಿತ್ತೋದು, ಪ್ರತಿಯೊಂದು ಕೃಷಿಯಿಂದ ಹಿಡಿದು ಎಲ್ಲದಕ್ಕೆ ಅದರ ಬಗ್ಗೆ ನಿಮಗೆ ಒಂದು ಅಲ್ಲಿ ಸನ್ಮಾನ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನನಗೆ ಸನ್ಮಾನ ಮಾಡಲಿಕ್ಕೆ ಮಡಂತರಿಗೆ ಯಾಕೆ ಕರ್ಕೊಂಡು ಹೋಗ್ತೀರಿ ಮಾರ್ರೆ, ಇಷ್ಟು ದೊಡ್ಡ ಸೊಸೈಟಿ ಸಭೆ ಎಲ್ಲ ಇಲ್ಲಿ ಆಗ್ತಾ ಉಂಟು, ಇಲ್ಲೇ ಮಾಡಿ ನಮಗೆ ಒಳ್ಳೇದಾಗ್ತದಲ್ಲ, ಎಲ್ರಿಗೂ ಒಳ್ಳೇದಾಗ್ತದೆ ಅಂತ. ಇಲ್ಲ, ನಿಮ್ಮನ್ನು ಅಲ್ಲಿಯೇ ಕರ್ಕೊಂಡು ಹೋಗುದು. ಅಲ್ಲಿ ಸ್ಥಳದಲ್ಲಿ 72ನೇ ವರ್ಷದಂತ ಆಯ್ತು ಮಾರ್ರೆ, ನಿಮಗೆ ಸಂತೋಷ ಆದರೆ ನನಗೂ ಸಂತೋಷ, ಬರ್ತೇನೆ ಅಂತ ಹೇಳಿದೆ. ಅದಕ್ಕೆ ಬೇಕಾಗಿ ದೇವಸ್ಥಾನ ಮಾಡಿದೆ. ನನ್ನನ್ನು ಇಂಥ ದಿವಸ ಅಲ್ಲಿಗೆ ಬನ್ನಿ, ಒಟ್ಟಿಗೆ ಹೋಗು ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿದ್ದಾರೆ. ಒಳ್ಳೆ ಅಲ್ಲಿ ಸಭೆ ನೋಡಿ ನನಗೆ ಭಾರಿ ಸಂತೋಷ ಆಗಿದೆ. ಯಾಕೆ ಅಂತ ಹೇಳಿದರೆ ಸಭೆ ಎಲ್ಲ ಒಟ್ಟಿಗೆ ಆಗಿ ಅಲ್ಲಿಂದ ಕೋಣ ಅದು ಇದೆಲ್ಲ ಒಟ್ಟಿಗೆ ಹೋಗೋ ಉಂಟಲ್ಲ, ನನಗೆ ಭಾರಿ ಖುಷಿ ಆಗಿದೆ. ಇಂಥ ಕೋಣ ನಾನು ಯಾವ ಒಂದು ಸಭೆಯಲ್ಲಿ ಕೂಡ ಇಲ್ಲ. ನನಗೆ ಭಾರಿ ಸಂತೋಷ ಆಯಿತು. ನಾನೊಂದು 2 ಜನ ಕೂಡ ಹೇಳಿದೆ, ಇಂಥ ಇಂಚಿನ ಎರ್ಲಿ ನಾನು ಓಲ್ಲ ಇಂಚು ಸಭೆ ತೂತಿಜ್ಜಿ ಬಾರ್ಲ ಹಾಕಿಂತ ಸಂತೋಷ. ಸಾಂಪ್ರದಾಯಿಕವಾಗಿ ಆ ಕಾರ್ಯಕ್ರಮ ನಡೆದಿದೆ. ಇವಾಗ ನೀವು ಈ ಭತ್ತವನ್ನು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಇದರ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತವೆ? ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಈಗ ನಾವೀಗ ಇವತ್ತು ಬಿತ್ತನೆ ಮಾಡ್ತೇವೆ. ಇದು ಬಿತ್ತನೆ ಮಾಡಬೇಕಾದ್ರೆ 4 ದಿವಸ ಮೊದಲು ಇದನ್ನು ನೀರಿಗೆ ಹಾಕಿ ಅದನ್ನು ಮೇಲೆ ತೆಗೆದು ಅದನ್ನು ಪುನಃ ಡ್ರೈಗೆ ಇಟ್ಟು ಮತ್ತೆ ಮೊಳಕೆ ಬರಿಸಬೇಕು. ಇದನ್ನು ಇವತ್ತಿಗೆ 4 ದಿವಸ ಆಗ್ತದೆ. ಇವತ್ತು ಮೊಳಕೆ ಬಂದಿದೆ. ಇವತ್ತಿಗೆ ಗದ್ದೆ ಮೆಟ್ಟಲಿಕ್ಕೆ ಟ್ರ್ಯಾಕ್ಟ್ರಿ ಹೇಳಿ ಇವತ್ತಿಗೆ ದಿವಸ ಇಡ್ತೇವೆ. ಆ ದಿವಸ ಒಳ್ಳೇದು ಉಂಟಾ ಇಲ್ಲ ಅಂತೇಳಿ ಅದು ಕೂಡ ನಾವು ನಮ್ಮ ಹಿಂದೂ ಸಂಸ್ಥಾಪಕ ಬ್ರಾಹ್ಮಣರ ಹತ್ರ ಕೇಳ್ತೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಈ ದೆಯ್ಯ ದೇವರುಗಳಿರ್ತವೆ, ಅದಕ್ಕೂ ಕೂಡ ಒಂದು ಪೂಜೆ ಪುರಸ್ಕಾರ ಆಗಿ ಗದ್ದೆಗೆ ಬಿತ್ತುವ ದಿನನೇ ಅದಕ್ಕೂ ಕೂಡ ದಿನವನ್ನು ನೋಡಿ ಅದೇ ದಿವಸ ಆಗ್ಬೇಕಂತೇಳಿ ನಾವು ಇದು ಮಾಡ್ತೇವೆ. ಹಾಗಾಗಿ ಅದೇ ದಿವಸ ಇಟ್ಟು ಮೊಳಕೆ ಬರೆಸಿ ಇವತ್ತು ಬಿತ್ತೇವೆ. ಅದು ಕೂಡ 2 ಗದ್ದೆ ನಮಗೆ ಒಟ್ಟಿಗೆ ಬಿತ್ತಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಒಂದು ಗದ್ದೆಯನ್ನು ನೀರಿಗೆ ಬಿತ್ತುತ್ತೇವೆ, ಇನ್ನೊಂದು ಗದ್ದೆಯನ್ನು ನೀರು ಹಾರಿಸಿ ಮಂಗಳವಾರ ದಿವಸ ಬಿತ್ತುತ್ತೇವೆ. ಹೌದು, ಹಾಗೆ. ಈಗ ಈ ಬಿತ್ತನೆ ಮಾಡುವಂಥ ಬೀಜವನ್ನು ನೀವು ಯಾವ ರೀತಿಯಲ್ಲಿ ಶೇಖರಣೆ ಮಾಡಿದ್ರಿ? ಎಲ್ಲಿಂದ ಈ ಬಿತ್ತನೆ ಮಾಡುವಂಥ ಬೀಜ ಎಲ್ಲಿಂದ ತಂದ್ರಿ ನೀವು? ಅದು ಎಲ್ಲಿಂದ ತಂದ್ರಿ ಅಂತ ಹೇಳಿದ್ರೆ ನಮ್ಮ ಪೂರ್ವ ಹಿರಿಯರನಿಂದ ಬಂದಂಥ ಬೀಜ ಎಲ್ಲಿಂದ ಬಂದದಂತೇಳಿ ನಮಗೆ ಗೊತ್ತಿಲ್ಲ. ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಅದೇ ಬೀಜ ಆ ಸಲದಿಂದ ಇನ್ನೂವರೆಗೂ ಅದೇ ಮುಂದಾರ್ಥ ಬಂದುಂಟು. ಅಂದರೆ ಸ್ವಂತ ಮೊದಲಿನ ನಿಮ್ಮ ಹಿರಿಯರಿಂದ ಪೂರ್ವಜರಿಂದ ಬಂದಂತಹ ಈ ಬಿತ್ತನೆದ್ದು ಏನು ಭತ್ತದ್ದು ಏನು ಕೃಷಿ ಉಂಟು, ಆ ಭತ್ತದಲ್ಲಿ ಹಿರಿಯರಿಂದ ನೀವು ಎಲ್ಲಿಂದಲೂ ನಿಮ್ಮ ಪಾರಂಪರಿಕವಾಗಿ ಈಗ ನಿಮಗೆ 63 ವರ್ಷ ಆಯಿತು. 18 ವರ್ಷದ ಪ್ರಾಯದಲ್ಲಿ ನೀವು ಶುರು ಮಾಡಿದ್ದೀರಿ. 63 ವರ್ಷ ತನಕ, ಇಂದಿನ ದಿನ ತನಕ ನೀವು ಬಿತ್ತನೆ ಮಾಡುವಂಥ ಬೀಜ ಎಲ್ಲಿಂದಲೂ ಹೊರಗಿನಿಂದ ತರಲಿಲ್ಲ. ಅಂದ್ರೆ ನಿಮ್ಮದೇ ಭೂಮಿಯಲ್ಲಿ ಬೆಳೆದಿರುವಂಥದ್ದು, ನಿಮ್ಮದೇ ಬೆಳೆಸಿರುವಂತಹ ಬೆಳೆ, ಆ ಬೆಳೆಯಿಂದಲೇ ನೀವು ಬಿತ್ತನೆ ಬೀಜವನ್ನು ಇಟ್ಕೊಂಡು ಮುಂದುವರಿಸಿಕೊಂಡು ಹೋಗ್ತಾರೆ. ಬಹಳ ಸಂತೋಷವಾದಂತಹ ಒಂದು ವಿಷಯ, ಅದ್ಭುತವಾದಂಥ ವಿಚಾರಗಳನ್ನು ನೀವು ನಮ್ಮ ಮುಂದೆ ಈ ಭತ್ತದ ಕೃಷಿಯ ಬಗ್ಗೆ ನಮಗೆ ತಿಳಿಸಿದ್ದೀರಿ. ಒಂದು ದೊಡ್ಡ ಕುಟುಂಬ ನಿಮ್ಮದು. ಈ ದೊಡ್ಡ ಕುಟುಂಬ, ಒಂದು ಕೂಡು ಕುಟುಂಬದ ಈ ಸಂದರ್ಭದಲ್ಲಿ ಅದು ಕೂಡ ಇವತ್ತಿನ ಕಾಲದಲ್ಲಿ ಅಣ್ಣ ತಮ್ಮಂದಿರು ಯಾವ ರೀತಿಯಲ್ಲಿ ಇರ್ತಾರಂತ ಹೇಳಲಿಕ್ಕೇ ಅಸಾಧ್ಯ. ಅಂದರೆ ಇವತ್ತಿನ ಕಾಲದಲ್ಲಿ ನಮ್ಮ ಬಲಗೈ ಎಡಗೈಗೆ ನಂಬುವುದಿಲ್ಲ ಅಧ್ಯಕ್ಷರೇ. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಭಗವಂತನು ಕೊಟ್ಟಂಥ ದೊಡ್ಡ ಆಶೀರ್ವಾದ ಏನಂತ ಹೇಳಿದರೆ, ನಿಮ್ಮ ಅಣ್ಣ ತಮ್ಮಂದಿರು ಮತ್ತು ಎಲ್ಲ ಕುಟುಂಬದವರನ್ನು ಒಗ್ಗಟ್ಟಾಗಿ ನಿಂತು ನೀವು ಇವತ್ತು 63ನೇ ವರ್ಷದಲ್ಲಿ ಈ ಸಂದರ್ಭದಲ್ಲಿಯೂ ಕೂಡ ನೀವು ಅಣ್ಣ ತಮ್ಮಂದಿರು ಒಟ್ಟಿಗೆ ಈ ಥರ
ಒಂದೇ ಎಂತ ಗದ್ದೆಯಲ್ಲಿ ಬಿತ್ತನೆ ಮಾಡುವಂಥದ್ದು ಇದು ನಿಜವಾದ ಬಹಳ ಅಪರೂಪವಾದಂತಹ ಸನ್ನಿವೇಶ. ಸದಾನಂದ ಶೇರಿಗರ್ ಅವರೇ, ಇವಾಗ ನೀವು ಹೇಳಿದಾಗೆ ನಿಮ್ಮ ಈ ಒಂದು ಕೂಡು ಕುಟುಂಬ ಅಂತ ನಾನು ಹೇಳಿದೆ, ಇಂತಹ ಒಂದು ನಿಮಗೆ ಜಿಲ್ಲಾ ಮಟ್ಟದ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದ ಕೂಡ ಪ್ರಶಸ್ತಿ ಸಿಗಬೇಕೆಂಬಂತ ನಮ್ಮೆಲ್ಲರ ಒಂದು ಆಸೆ ಕೂಡ ಆಗಿದೆ. ಈಗ ನೀವು ಈ ಬೆಳೆಯುವಂಥ ಬೆಳೆ ಇವಾಗ ನೀವು ಇವತ್ತು ಬಿತ್ತುತ್ತೀರಿ, ಅದನ್ನು ಇನ್ನು ಕೊಯ್ಲು ಮಾಡುವ ತನಕ ಅದರ ಪೋಷಣೆಯನ್ನು ಹೇಗೆ ಮಾಡ್ತೀರಿ ಅಂತ? ಅದೇ 15 ದಿವಸ ಆ ಮೊಳಕೆ ಬಂದು ಒಂದು ಮೊಳಕೆ 15 ದಿವಸ ಆಗುವಾಗ ಹುಳ ಹಿಡಿತದೆ. ಹುಳ ಹಿಡಿಯೋದಕ್ಕೆ ಈ ತಲೆ ಹುಳ ಅದು ಇದೆಲ್ಲ ಬೇಕಾಗಿದ್ದೆಲ್ಲ ಕೆಲವೆಲ್ಲ ಈ ಹುಳ ನಾಶಕ ಎಲ್ಲ ಬರ್ತವೆ. ಅದಕ್ಕೆ ಒಂದು ಔಷಧಿಯನ್ನು ನಾವು ಬಿಡ್ತೇವೆ. ಬಿಟ್ಟ ಕೂಡಲೇ ಅದು ಸ್ವಲ್ಪ ಈ ಹುಳ ಹಿಡಿದು ಸ್ವಲ್ಪ ಕರಗಿ ಹೋಗ್ತದೆ. ಈ ಬಿತ್ತನೆ ಬೀಜ ಏನು ಉಂಟಲ್ಲ ಕರಗಿ ಹೋಗ್ತದೆ. ಪುನಃ ಅದು ಸ್ವಲ್ಪ ನಮ್ಗೆ ಮೊಳಕೆ ಮೇಲೆ ಬರ್ಬೇಕಂತ ಹೇಳಿದ್ರೆ ಏನಾದ್ರೂ ಒಂದು ಸಾವಯವ ಗೊಬ್ಬರ ಅದು ಇದು ಏನಾದ್ರು ಸ್ವಲ್ಪ ತಂದಕ್ಕೆ ಹಾಕಿದ್ರೆ ಮಾತ್ರ ಅದು ಪುನಃ ಮೇಲೆ ಬರ್ತದೆ, ಇಲ್ಲದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗೊಬ್ಬರ ಹಾಕ್ತೀರಿ ನೀವು? ಅದು ಸಾವಯವ ಗೊಬ್ಬರ? ಸಾವಯವ ಗೊಬ್ಬರವೇ ಹಾಕ್ತೇವೆ ನಾವು. ಹೌದು. ಮತ್ತು ನೀವು ದನದ ಹಟ್ಟಿದ ಗೊಬ್ಬರ ಹಾಕ್ತೇವೆ. ಇದು ಬಿತ್ತನೆಗಿಂತ ಮೊದಲು ಗದ್ದೆ ಉಳುವಾಗ ಸ್ವಲ್ಪ ಇದ್ದಷ್ಟು ಗೊಬ್ಬರವನ್ನು ನಾವು ಗದ್ದೆಗೆಲ್ಲ ಹಾಕಿ ಬಿಡ್ತೇವೆ. ಅಷ್ಟು ಅಂತೆಲ್ಲ ಇದ್ದ ಗೊಬ್ಬರವನ್ನು ಹಾಕಿ ಬಿಡ್ತೇವೆ. ಮತ್ತೆ 1 ತಿಂಗಳ ನಂತರ ಈ ಸಾವಯವ ಅದು ಏನು ಸ್ವಲ್ಪ ಗೊಬ್ಬರ ಹಾಕಿ ನಂತರ 2-2.5 ತಿಂಗಳಾಗುವ ಅದು ಸಾಧಾರಣ ಅದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಹೇಗೆ ಹೇಳ್ತೇವೆ ಅಂತೇಳಿ ಗದ್ದೆಯಲ್ಲಿ ಕೋಲು ಹೋಯ್ತು ಅಂತ ಹೇಳ್ತೇವೆ. ಅಂದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರ್ತದೆ. ಕೋಲು ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಹೊಟ್ಟೆಯಲ್ಲಿ ಈ ತೆನೆ ಬರುವಂತದ್ದು ಸಂದರ್ಭ. ಅದಕ್ಕೆ ನಾವು ತುಳು ಭಾಷೆಯಲ್ಲಿ ಕೋಲು ಹೋಯ್ತು ಅಂತ ಹೇಳ್ತೇವೆ. ಅಂತ ಹೇಳ್ತೇವೆ. ಅಷ್ಟು ಹೇಳಿ ಒಂದು 8-10 ದಿವಸ ಆಗುವಾಗ ಮೆಲ್ಲ ತೆನೆ ಹೊರಗೆ ಬರ್ತದೆ. ಅದಕ್ಕೆ ತುಳು ಭಾಷೆಯಲ್ಲಿ ಕೇಯಿ ಪಾಯಾಂಡ್ ಅಂತ ಹೇಳ್ತೇವೆ ನಾವು. ಪಾಯಾಂಡ್ ಅಂತ ಹೇಳ್ತೇವೆ. ಹಾಗೆ ಆಗಿ ಸಾಧಾರಣ ಒಂದು 2.5-3 ತಿಂಗಳು ಹಾಕೊಂಡು ಬರ್ತದೆ. 3 ತಿಂಗಳು ಆದ ನಂತರ ಅದು ಹಾಲು ತುಂಬಿ ಅದರಲ್ಲಿ ಅಕ್ಕಿ ಬೆಳೆಯುವಂತದ್ದು ಒಂದು ಸಂದರ್ಭ ಬರ್ತದೆ. ಅವಾಗ ಏನ್ ಹೇಳ್ತಾರೆ ಅದಕ್ಕೆ ಸಾಧಾರಣ ಕಾಯಿ ಕಟ್ಟಿನ ಅಂತ ಹೇಳ್ತಾರೆ. ತೆನೆ ಬಂದು ಹಾಲು ತುಂಬಿ ಆದ ಕೂಡ್ಲೆ ಕಾಯಿ ಕಟ್ಟಿನ ಅಂತ ಹೇಳ್ತಾರೆ. ಕಾಯಿ ಕಟ್ಟಿ ಆದ್ಮೇಲೆ ಅದು ಹಣ್ಣಾಗುದು ಮಾತ್ರ. ಮತ್ತೆ ಕಾಯಿ ಕಟ್ಟಿ ಅಂದ್ರೆ ಗಟ್ಟಿ ಹಾಕೊಂಡು ಬಂತು, ಇನ್ನು ಹಣ್ಣಾಗುದು ಅಂತ. ಅದಕ್ಕೆ ಅದರ ಎಡೆಯಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ ಆ ಕಾಯಿ ಕಟ್ಟೋ ಟೈಮಲ್ಲಿ ಒಂದು ಬಂಬು ಅಂತ ಬಂದು ಕುತ್ಕೊಳ್ತದೆ ಗದ್ದೆಗೆ. ಆ ಬಂಬು ಕುತ್ಕೊಂಡ್ರೆ ನಿಮ್ಮ ಆ ಭತ್ತದ ತೆನೆಯನ್ನು ಹೀರಿ ಬಿಡ್ತದೆ ಎಲ್ಲ. ಅಕ್ಕಿ ಆಗುದೇ ಇಲ್ಲ. ಆ ಅಕ್ಕಿ ಆಗುವಂತದ್ದು ಎಲ್ಲ ಇದು ಹೀರಿ ಇರ್ತದೆ. ಅದಕ್ಕೆ ಕೂಡ್ಲೇ ನಾವು ಹೋಗ್ಬಿಟ್ಟು ಸೊಸೈಟಿಯಲ್ಲಿ ಎಲ್ಲಿಯಾದ್ರೂ ಹೋಗಿ ಅದಕ್ಕೆ ಬೇಕಾಗಿದೆ ಆ ಬಂಬು ಮದ್ದೇ ತಂದು ಬಿಡ್ಬೇಕಾಗ್ತದೆ. ಬಾಕಿ ಯಾವ ಮದ್ದು ಕೂಡ ಆಗುದಿಲ್ಲ. ಬಂಬುದೇ ಮದ್ದು ಆಗ್ಬೇಕು. ಅದು ಕೂಡ್ಲೆ ಬಿಟ್ರೆ ಅದು 1 ಸಲ ಅಲ್ಲ 2 ಸಲ ಬಿಡ್ಬೇಕಾಗ್ತದೆ. ಹಾಗಾದ್ರೆ ಮಾತ್ರ ಅದು ಸ್ವಲ್ಪ ನಮ್ಗೆ ಬೆಲೆ ಉಳಿಯುವಂತ ಇದೆ. ಇಲ್ಲದ್ರೆ ಅದು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಬಿಟ್ಟು ಕೂಡಲೇ ಮತ್ತೆ ಸಾಧಾರಣ 3 ತಿಂಗಳು 15 ದಿವಸ ಆಗ್ತದೆ. ಮತ್ತೆ ಬೆಳಿಲಿಕ್ಕೆ 4 ತಿಂಗಳಾಗುವಾಗ ಅದು ಕಟಾವಿಗೆ ಟೈಮ್ ಆಯ್ತು. 4 ತಿಂಗಳಾಗುವಾಗ ನಾವು ಕೈಯಲ್ಲೇ ಅಥವಾ ಮಿಷಿನ್ ತಂದ ಏನಾದ್ರೂ ಬಂದು ಅದು ಕಟಾವ್ ಮಾಡ್ತೇವೆ. ಕಟಾವ್ ಮಾಡಿ ಕೂಡ ಆ ಭತ್ತವನ್ನು 1-2 ಬಿಸಿಲು ಒಣಗಿಸ್ಬೇಕು. 2 ಬಿಸಿಲು ಒಣಗಿಸಿದ ಡ್ರೈ ಆದ ಕೂಡಲೇ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಕ್ಲೀನ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಹೀಗೆ ಗೇರಿ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕಮ್ಸೆ ಕಮ್ಮಿ ಸಾಧಾರಣ ಒಂದು 60-70 ಮುಡಿ ಅಕ್ಕಿದು ಭತ್ತ. 60ರಿಂದ 70 ಮುಡಿ ಅಕ್ಕಿ ಆಗುವಂತದ್ದು ನಮ್ಮ ಗದ್ದೆ. ಅದನ್ನು ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರು ಇವರು ಅಂತ ಹೇಳಲಿಕ್ಕಿಲ್ಲ. ನಾನು ಮತ್ತೆ ನನ್ನ ತಮ್ಮನೇ ಅದನ್ನು ಹಾರಿಸ್ತೇವೆ. ಇಬ್ರೇ ಹಾರಿಸ್ತೇವೆ. ಅದು ಇಬ್ರು ಹಾರಿಸ್ಬೇಕಾದ್ರೆ ಬಿಸಿಲಿಗೆ ಆಗುದಿಲ್ಲ. ಬೆಳಿಗ್ಗೆ ಸಾಧಾರಣ 4 ಗಂಟೆಗೆ ಎದ್ದು ನಾವು ಹಾರಿಸ್ಲಿಕ್ಕೆ ಶುರು ಮಾಡಿದ್ರೆ 9-9:30-10 ಗಂಟೆ ಕೂಡ ಆಗ್ತದೆ. ಅದನ್ನ ಹಾರಿಸಿ ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ಅದನ್ನು ಮತ್ತೆ ಒಣಗಿಸ್ಲಿಕ್ಕಿಲ್ಲ. ಗೋಣಿಯಲ್ಲಿ ಪ್ಯಾಕ್ ಮಾಡಿ ಒಳ್ಳೆ ಭತ್ತ ಬಂಬು ಕೂಟದಲ್ಲಿ ರೋಗ ಏನಾದ್ರು ಅದು ಬೇರೆ ಬೇರೆ ಆಗ್ತದೆ. ನಾವು ಹಾರಿಸುವಾಗ ನಮ್ಮ ಕ್ವಾಲಿಟಿ 3 ತರ ಆಗ್ತದೆ. ಮೈನ್ ಅಕ್ಕಿ ಅಂತ ಹೇಳುದು ಅದು ಒಳ್ಳೆ ಭತ್ತ. ಆದ್ಮೇಲೆ ಸ್ವಲ್ಪ ಆದ್ಮೇಲೆ ಒಂದು ರಿಜೆಕ್ಟ್, ಅದನ್ನು ಬಿಸಾಕ್ಲೇಬೇಕು. ಅದನ್ನ ಬೂದಿಯಲ್ಲಿ ಹೊತ್ತಿಸ್ಲೇಬೇಕು. ಮಾಡಿ ನೀವು ಅದನ್ನು ಇಬ್ರೇ ಅಣ್ಣ ತಮ್ಮಂದಿರು ಇಬ್ರೇ ಮಾಡುವಂತ ಸಂಪೂರ್ಣ ಪ್ರಕ್ರಿಯೆ. ಅದನ್ನು 3 ವಿಧವನ್ನು ಮಾಡಿ ಏನ್ ಮಾಡ್ತೀರಿ? ಅದನ್ನು ಸ್ವಲ್ಪ ಇದ್ದದನ್ನು ಸ್ವಲ್ಪ ಗೇರ್ಲಿಕ್ಕೆ ಅದನ್ನು ಕ್ಲೀನ್ ಮಾಡಿ ದಡ್ಡು ಪೊಟ್ಟು ಅಂತ ಇರ್ತದಲ್ಲ, ಆ ದಡ್ಡನ್ನು ಗೇರ್ತೇವೆ. ಗೇರಿ ಅದನ್ನು ಅದರಲ್ಲೂ ಕೂಡ ಸ್ವಲ್ಪ ಭತ್ತ ಸಿಗ್ತದೆ. ಯಾರಾದ್ರೂ 4 ಜನ ಹೆಂಗಸರನ್ನ ಹೇಳಿ ಅದನ್ನು ಗೇರ್ತೇವೆ. ಗೇರಿ ಅದರಲ್ಲಿ ಸ್ವಲ್ಪ ಒಳ್ಳೆ ಭತ್ತ ಸಿಗುತ್ತೆ. ಅದು ಆರಿಸಿದ್ದು ಹೊರಗೆ ಹೋದ ಭತ್ತ ಉಂಟಲ್ಲ, ಅದು ಕ್ಲೀನ್ ಭತ್ತ. ಹೌದು, ಫಸ್ಟ್ ಕ್ವಾಲಿಟಿ. ಇದನ್ನು ಕ್ಲೀನ್ ಮಾಡಿ ಇದನ್ನು ಗೇರಿ ಎಲ್ಲ ಹಾಕುವಾಗ ಇದು ಕೂಡ ಫಸ್ಟ್ ಆಗ್ತದೆ. ಪೊಟ್ಟು ಬೇರೆ ಆಗ್ತದೆ, ದಡ್ಡು ಬೇರೆ ಆಗ್ತದೆ, ಎಲ್ಲ ಆಗ್ತದೆ. ನಂತರ ಗೋಣಿಗೆ ತುಂಬಿಸಿ ನಾವು ಯಾವ್ದೋ ಮಿಲ್ಲಿಗೆ ತಗೊಂಡೋಗಿ ಅದನ್ನು ಅಕ್ಕಿ ಮಾಡ್ಲಿಕ್ಕೆ ಆಗ್ತದೆ. ಅವ್ರು ಅದನ್ನು 3 ದಿವಸ 4 ದಿವಸ ಅಥವಾ ಅಲ್ಲಿ ಸ್ಟಾಕ್ ಇದ್ರೆ ಒಂದು 10 ದಿವಸ ಆಗ್ತದೆ. ಅಕ್ಕಿ ಆದ ಕೂಡಲೇ ನಿಮ್ಮ ಅಕ್ಕಿ ಆಯ್ತು ಬಂದು ತಗೊಂಡೋಗಿ ಅಂತ ಹೇಳ್ತಾರೆ. ಹಾಗಾಗಿ ಆ ಅಕ್ಕಿ ಮಾಡೋ ಸಂದರ್ಭದಲ್ಲಿ ನಾವಲ್ಲಿ ಹೋಗಿ
ಅವರಿಗೆ ಮಜೂರಿ ಆದ್ರೆ ಅಕ್ಕಿ ಕೊಡ್ಬೋದು, ಅಥವಾ ನಮ್ಗೆ ಅಕ್ಕಿ ಬೇಡ ಅಂತ ಹೇಳಿದ್ರೆ ಮಜೂರಿ ಅಕ್ಕಿ ಕೊಡ್ಬೋದು, ಅಥವಾ ನಮ್ಗೆ ಅಕ್ಕಿ ಎಲ್ಲ ಬೇಕಂತ ಹೇಳಿದ್ರೆ ಹಣ ಕೊಟ್ಟು ಅದನ್ನು ಮಜೂರಿಯನ್ನು ಇದು ಮಾಡಬಹುದು. ಹಾಗಾಗಿ ನಾವು ಅಕ್ಕಿ ಮಾಡ್ಕೊಂಡು ಬಂದು ಸ್ವತಃ ಇದು ಮಾಡ್ತೇವೆ. ಹೌದು, ನಿಮ್ಗೆ ಊಟ ಮಾಡ್ಲಿಕ್ಕೆ ನಿಮ್ಮ ಮನೆದ್ದೇ ಅಕ್ಕಿ ನಮ್ಗೆ ಊಟ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಉಳಿದ ಅಕ್ಕಿಯನ್ನು ನಾವು ಹೊರಗೆ ಬೇಕಾದವರಿಗೆ ನೆರೆಕರೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತೇವೆ. 60 ಮುಡಿ ಅಕ್ಕಿ ನೀವು ನಿಮ್ಮ ಈ ಗದ್ದೆಯಲ್ಲಿ ನೀವು ಬೆಳೆಸ್ತೀರಿ. ಹೌದು, ನಿಮ್ಗೆ ನಿಮ್ಮ ಕುಟುಂಬ ಪರಿವಾರಕ್ಕೆ ಬೇಕಾದಷ್ಟು ಊಟ ಮಾಡಿ ಉಳಿದಿರುವಂತದ್ದು ನೀವು ಹೊರಗಡೆ ಕೊಡ್ತೇವೆ, ಮಾರಾಟ ಮಾಡ್ತೀರಿ ನೆರೆಕರೆಯವರಿಗೆಲ್ಲ. ಬಹಳ ಒಂದು ಸಂತೋಷದ ವಿಷಯ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಸಹಕಾರಿ ಸಂಘದ ವಿಷಯದಲ್ಲಿ ನೀವು ಅಧ್ಯಕ್ಷರ ಬಗ್ಗೆ, ಆಡಳಿತ ಮಂಡಳಿ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ? ಅಧ್ಯಕ್ಷರ ಬಗ್ಗೆ, ಮ್ಯಾನೇಜರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಚಿಕ್ಕಂದ ವಯಸ್ಸಿನಿಂದಲೇ ನಾವು ಒಟ್ಟಿಗೆ ಇದ್ದವರು. ನಾವು ಕೃಷಿಯಲ್ಲಿ ಹೋದ್ರು, ಅವ್ರು ಸ್ವಲ್ಪ ಕಲ್ತು ಆ ಲೈನ್ಗೆ ಹೋದ್ರು, ಇವ್ರು ಅಧ್ಯಕ್ಷರಾಗಿ ಹೋದ್ರು, ಅವ್ರು ಮ್ಯಾನೇಜರ್ ಆಗಿ ಹೋದ್ರು, ನಾವು ಕೃಷಿಯಲ್ಲಿ ಇದ್ದೇವೆ. ಹಾಗಾಗಿ ಒಟ್ಟಿಗೆ ಬೆಳೆದವರು ಊರಿನಲ್ಲಿ. ಹೌದು, ಒಂದೇ ಊರಿನಲ್ಲಿ ಬೆಳೆದವರು. ಹಾಗೆ ಅವರ ಬಗ್ಗೆ ನಾನು ಏನು ಹೇಳಿಕ್ಕಿಲ್ಲ. ಅಂದ್ರೆ ನನ್ನಾಗೆ ಅವರು ನಾವು ಒಟ್ಟಿಗೆ ಇರ್ತೇವಲ್ಲ, ಯಾವಾಗಲೂ ಒಂದು ಸಹೋದರ ರೀತಿಯಲ್ಲಿ ಇದ್ದೇವೆ. ಈಗಲೂ ಕೂಡ ಇದ್ದೇವೆ, ಮೊದಲು ಕೂಡ ಇದ್ದೇವೆ. ಹೌದು, ಸಂತೋಷ. ಹೌದು. ಇಂತ ಒಂದು ನಿಮಗೆ ಅದ್ಭುತವಾದಂತಹ ಒಂದು ಕೃಷಿ ಸಿಂಧೂರ ಎಂಬಂತ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಇವಾಗ 63 ವರ್ಷದ ಹಿರಿಯರು ನೀವು. ಹೌದು ಸರ್. ಇದನ್ನು ಇನ್ನಷ್ಟು ವರ್ಷ ನಿಮ್ಮ ಇಡೀ ಮೈಕಟ್ಟು ನೋಡಿದಾಗ್ಲೇ ನಮ್ಮಂತ ಯುವಕರು ನಿಮ್ಮ ಮುಂದೆ ಏನಲ್ಲ. ಯಾಕಂತ ಹೇಳಿದ್ರೆ ಈಗ ಯುವಕರೆಲ್ಲ ನಾವು ಜಿಮ್ಮಿಗೆ ಹೋಗ್ತೇವೆ, ಆರ್ಟಿಫಿಷಿಯಲ್ ಆಗಿ ನಾವು ಬಾಡಿಯನ್ನು ಬೆಳೆಸಲಿಕ್ಕೆ ಮಾಡ್ತೇವೆ. ಆದ್ರೆ ನಿಮ್ಮ ಈ ಮೈಕಟ್ಟು ಸುಂದರವಾದಂತಹ ಮೈಕಟ್ಟು ಮತ್ತು ನಿಮ್ಮ ಈ ಒಂದು ಕೃಷಿಯ ಒಂದು ಪದ್ಧತಿ, ಜೀವನ ನೋಡುವಾಗ್ಲೇ ಬಹಳ ಆನಂದ ಆಗ್ತಾ ಉಂಟು. 63 ವರ್ಷ ಆಯ್ತು ನಿಮ್ದು. ಇನ್ನು ಮುಂದಕ್ಕೆ ನೀವು ಯಾವ ರೀತಿಯಲ್ಲಿ ಇದನ್ನು ನಿಮ್ಮ ಮುಂದಿನ ಯುವ ಪೀಳಿಗೆಗೆ ಯಾವ ರೀತಿಯಲ್ಲಿ ನೀವು ಕೊಂಡೋಗ್ಲಿಕ್ಕೆ, ಇದನ್ನು ಮಾರ್ಗದರ್ಶನ ಮಾಡ್ಲಿಕ್ಕೆ, ಯಾರಿಗೆ ನಿಮ್ಮ ಅಧಿಕಾರವನ್ನು ಕೊಡ್ಲಿಕ್ಕೆ ನೀವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀರಿ, ಯಾರಿಗೆ ನೀವು ಬೆಳೆಸ್ತಾ ಇದ್ದೀರಿ, ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಎಂಬಂತ ಏನಾದ್ರೂ ಚಿಂತನೆ ಮಾಡಿದ್ದೀರಾ? ಸರ್, ನನ್ನ ಅನುಭವ ಪ್ರಕಾರ ಇನ್ನು ನಮಗೆ ಹೇಗೆ ಹಿರಿಯವರು, ಅಜ್ಜ ತಂದೆ ಹೇಗೆ ನಮಗೆ ಹಂತವಾಗಿ ಮಕ್ಕಳಿಗೆ ಬಿಟ್ಕೊಂಡು ಬಂದಿದಾರೋ, ಹಾಗೆ ನಾವು ಕೂಡ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸಣ್ಣ ತಮ್ಮಂದರಿಗೆ ಯಾರು ಹಿರಿಯರು ಇರ್ತಾರೆ ಅವರಿಗೆ ನಾವು ಅದನ್ನು ತೋರಿಸಿ, ಅವರೇ ಇದೇ ಬೆನ್ನಿಂದ ಬರ್ಬೇಕಂತೇಳಿ ಅವರಿಗೆ ನಾವು ಕಲಿಸ್ತಾ ಇದ್ದೇವೆ. ಹೌದು. ಈಗ ನಿಮ್ಮ ಮುಂದಕ್ಕೆ ಇನ್ನು ಯುವಕರು ರೆಡಿ ಆಗಿದ್ದಾರೆ, ಕಂಪ್ಲೀಟ್ ಅವರಿಗೆ ತಯಾರಿ ನೋಡಿದೆ. ಅವರು ಹೆಗಲಲ್ಲಿ ಹೆಗಲು ಹೊತ್ಕೊಂಡು ಬರುವಂತದ್ದು ಬಹಳ ಸುಂದರವಾಗಿರುವಂತಹ ಒಂದು ಕುಟುಂಬ. ಅದಕ್ಕೋಸ್ಕರ ನೀವು ನಿಮ್ಮ ಆನಂದ ಬಾಷ್ಪವನ್ನು ಸುರಿಸಿದ್ದೀರಿ. ನೀವು ನಿಮ್ಗೆ ದೇವರ ಆಶೀರ್ವಾದ ಇನ್ನೂ ಜಾಸ್ತಿ ಸಿಗಲಿ. ದೇವರು ನಿಮಗೆ ಆರೋಗ್ಯ, ಮನಸ್ಸಿಗೆ ಸಮಾಧಾನ, ನೆಮ್ಮದಿಯ ಜೀವನ, ಕುಟುಂಬದೊಟ್ಟಿಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಭಗವಂತ ನಿಮ್ಗೆ ಶಕ್ತಿ ಕೊಡ್ಲಿ. ಮುಂದಕ್ಕೆ ನೀವು ಯಾವ ರೀತಿಯಲ್ಲಿ ಬಿತ್ತನೆಯನ್ನು ಮಾಡ್ತೀರಿ ಎಂಬಂತದ್ದು ನಾವು ಅದನ್ನು ಚಿತ್ರೀಕರಣವನ್ನು ಮಾಡ್ತೇವೆ. ಮುಂದಿನ ಪೀಳಿಗೆ ತೋರಿಸುವಂತಹ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೇವೆ. ಸದಾನಂದ ಶೇರಿಗರ್ ಅವರ ಅನ್ನದಾತನ ಇವತ್ತು ನಾವು ಗದ್ದೆಯಲ್ಲಿದ್ದೇವೆ. ಇವತ್ತು ಇದೇ ಒಂದು ಸಂತೋಷ, ಇದರಷ್ಟು ಖುಷಿ ಕೊಡುವಂಥದ್ದು ವಿಚಾರ ಬೇರೆ ಯಾವುದೂ ಇಲ್ಲ. ನಾವು ಯುವಕರಾದಂಥವರು ಇದನ್ನೆಲ್ಲ ನೋಡಬೇಕು, ಇಂಥ ಕೃಷಿಯನ್ನು ನಾವು ಮಾಡಬೇಕು. ಆವಾಗ ಮಾತ್ರ ಇಂತಹ ಒಂದು ಅದ್ಭುತವಾಗಿರುವಂತಹ ಕಲೆ, ಕೃಷಿ ನಮಗೆ ಯಾವ ರೀತಿಯಲ್ಲಿ ಕೃಷಿಕ ನಮಗೆ ಅನ್ನದಾತನಾಗಿ ಬರ್ತಾನೆ, ಅದರ ಕಷ್ಟಗಳೇನೆಂಬಂಥದ್ದು ಗೊತ್ತಾಗುತ್ತೆ. ನೋಡಿ, ನಮ್ಮ ದಯಾನಂದ ಶೇರಿರವರು ಎಷ್ಟು ಚೆನ್ನಾಗಿ ಈ ಗದ್ದೆಯನ್ನು ಇವತ್ತು ಬಿತ್ತನೆಯನ್ನು ಮಾಡ್ತಾರೆ. ಆ ಇಬ್ಬರು ಅಣ್ಣ ತಮ್ಮಂದಿರು, ಒಬ್ಬರು ಇಲ್ಲಿದ್ದರೆ ಇನ್ನೊಬ್ಬರು ಇನ್ನೊಂದು ಕಡೆಯಲ್ಲಿದ್ದಾರೆ. 63 ವರ್ಷದ ಹಿರಿಯರು, 18ನೇ ವರ್ಷದ ಪ್ರಾಯದಿಂದ ಅವರು ಶುರು ಮಾಡಿದ್ದಾರೆ. ಇವತ್ತು ಇಡೀ ಪೀಳಿಗೆನೇ ಅವರು ಇವತ್ತು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಕೆಲಸ ಅವರ ಮುಂದಿನ ಪೀಳಿಗೆಯನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರುತ್ತೆ, ಬಹಳ ಆನಂದವಾಗಿರುತ್ತೆ. ಇಂಥ ಚಟುವಟಿಕೆಗಳಲ್ಲಿ ಇವತ್ತು ಕೃಷಿಕರಿಗೆ ನೆರವಾಗುವಂಥದ್ದು ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತು ಸಹಕಾರಿ ಸಂಘಗಳು, ಸದಾನಂದ ಶೇರಿಗರ್ ಅವರ ಧರ್ಮಪತ್ನಿ ನಮ್ಮ ಜೊತೆ ಇದ್ದಾರೆ, ಅವರ ಮಗ ನಮ್ಮ ಜೊತೆ ಇದ್ದಾರೆ, ಅವರ ಮಕ್ಕಳು ನಮ್ಮ ಜೊತೆ ಇದ್ದಾರೆ, ಕುಟುಂಬ ಇಡೀ ಗದ್ದೆಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅಮ್ಮ ನಮಸ್ಕಾರ. ತಮ್ಮ ಪತಿಗೆ ಕೃಷಿ ಸಿಂಧೂರ ಎಂಬಂಥ ಒಂದು ಪ್ರಶಸ್ತಿ ಸಿಕ್ಕಿದೆ. ಆ ಪ್ರಶಸ್ತಿ ಸಿಕ್ಕಿರುವಂಥದ್ದು ನೀವು ನೋಡಿರ್ಬೋದು, ಆ ಫೋಟೋಸ್ಗಳೆಲ್ಲ ನೀವು ನೋಡಿರ್ಬೋದು. ಹೇಗಾಯಿತು, ಏನು ಅನಿಸಿತು? ತುಂಬ ಸಂತೋಷದ ವಿಷಯ, ತುಂಬ ಖುಷಿ ಆಯಿತು. ಹೌದು. ಇವಾಗ ನೋಡಿ, ಇವತ್ತು ನಮ್ಮ ಕಣ್ಣು ಮುಂದೆನೇ ಪಾಪ ಅವರು 63 ವರ್ಷ ಅಂತ ಹೇಳಿದರು. 18 ವರ್ಷದ ಪ್ರಾಯದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿದರು. ಈ ಥರ ಕೃಷಿ ಕುಟುಂಬ, ಕೂಡು ಕುಟುಂಬ ನಿಮ್ಮದು, ಎಷ್ಟು ಚೆನ್ನಾಗಿ ಅವರು ಬಿತ್ತನೆಯನ್ನು ಮಾಡ್ತಾರೆ. ನಾವೆಲ್ಲರೂ ನಿಮ್ಮ ಜೊತೆ ಒಂದು ಕುಟುಂಬ, ಒಂದು ಪರಿವಾರದಾಗಿ ನಾವು ನಿಮ್ಮ ಜೊತೆ ಬಂದಿದ್ದೇವೆ. ಹೇಗೆ ಅನ್ನಿಸ್ತಾ ಉಂಟು? ನಿಮ್ಮ ಭಾವನೆ ಏನು?
ಹೊತ್ತಿನಲ್ಲಿ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗೆ ನಿಮ್ಮ ಒಂದು ಸಂತೋಷ ಯಾವ ರೀತಿಯಲ್ಲಿ ನೀವು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀರಿ? ಅಂದರೆ ಅವರು ಚಿಕ್ಕದಿಂದನೇ ಕೆಲಸದವರೇ, ಹೀಗೆ ಕೆಲಸ ಮಾಡ್ತಾ ಇದ್ದವರೇ. ನಾವು ಸಹ ಕೆಲಸನೇ, ಗದ್ದೆಗೆ ಕೈಗೆ ಅದು ಇದೆಲ್ಲ ನಾವು ಸಹ ಗೊತ್ತಿದ್ದೆವು. ಇದೇ ಗದ್ದೆಗೇನೆ ಕೈ ಹೊರಲಿಕ್ಕೆ ಬಡಿಲಿಕ್ಕೆ ಎಲ್ಲ ನಮಗೆ ಸಹ ಗೊತ್ತುಂಟು, ಕೃಷಿ ಅವಳೆ ನಾನು ಸಹ. ಹೌದು ಹೌದು. ಹಾಗೆ ನಾವು ಸಹ ಇಲ್ಲಿ ಮಾಡುವಾಗ ಗದ್ದೆಗೆ ಬಂದು ಎಲ್ಲ ಕೆಲಸ ನಾವು ಸಹ ಮಾಡ್ತೇವೆ. ಆದರೆ ಮೊನ್ನೆ ಹೀಗೆಲ್ಲ ಹೇಳಿದರು ನಮ್ಮ ಅಧ್ಯಕ್ಷರು. ಹೌದು, ಹಾಗೆ ಅವರಿಗೆ ಅಲ್ಲಿ ಬರಬೇಕು ಅಂತ, ಹಾಗೆ ಹೋಗಿದ್ದಾರೆ. ಸಂತೋಷ ಆಯ್ತಾ? ಭಾರಿ ಖುಷಿ ಆಯ್ತಾ? ಪತಿಯವರು ಮನೆಗೆ ಬಂದು ಏನು ಹೇಳಿದ್ರು ನಮ್ಮ ಕಾರ್ಯಕ್ರಮ? ಭಾರಿ ಒಳ್ಳೇದಿತ್ತು. ಅಂದರೆ ಎಷ್ಟೋ ಸೊಸೈಟಿನವರೆಲ್ಲ ಮೀಟಿಂಗ್ ಎಲ್ಲ ಇತ್ತು, ಭಾರಿ ಒಳ್ಳೇದಾಯಿತು. ನನಗೆ ಭಾರಿ ಖುಷಿ ಆಯಿತು. ಬೆಳ್ತಂಗಡಿಯ ಶಾಸಕರು ಬಂದು ಅವರಿಗೆ ಸನ್ಮಾನ ಮಾಡಿದ್ದಾರೆ. ಹೌದು, ಸನ್ಮಾನ ಮಾಡಿದ್ದಾರೆ. ನಮ್ಮ ಹರೀಶ್ ಪುಂಜರ್ ಅವರ ಕನಸು ಇದು, ನಮ್ಮ ಶಾಸಕರ ಕನಸು, ಈ ತರ ಕೃಷಿಯನ್ನು ಬೆಳೆಯಬೇಕು ಅಂತ. ಅದಕ್ಕೆ ಪೂರಕವಾಗಿ ನೀವು ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಯುವಕರಾದಂಥ ನೀವು, ನಮ್ಮ ಬೆಳ್ತಂಗಡಿ ಶಾಸಕರು ಹರೀಶ್ ಪುಂಜರ್ ಅವರು ಯುವಕರು, ಅವರು ಕೂಡ ಇದಕ್ಕೆ ಬಹಳಷ್ಟು ಈ ಕೃಷಿಗೆ ಸಹಕಾರ ಕೊಡುವಂಥದ್ದು ಮತ್ತೆ ಉತ್ತೇಜನ ಕೊಡುವಂಥದ್ದು ಬಹಳಷ್ಟು ಮಾಡ್ತಾ ಇದ್ದಾರೆ. ನಮ್ಮ ಬೆಳ್ತಂಗಡಿಯ ತಾಲೂಕಿನ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ವಿಚಾರನೆ. ಯಾಕೆಂತ ಹೇಳಿದರೆ ಈಗ 2G 4G 5G ಅಂತ ಹೇಳುವಂಥ ಒಂದೊಂದು ಜಮಾನ ಬಂದಿದೆ. ಆದರೆ 2G ಅಂತ ಹೇಳುವುದು ಅಂತ ಇದ್ದರೆ ಇದು ಎಲ್ಲ ಅನುಭವ ನಮಗೆ. ನಾವು ಇಲ್ಲಿಂದ ಚಿಕ್ಕದಿಂದಲೇ ತಂದೆ ತಾಯಿಯೊಟ್ಟಿಗೆಲ್ಲ ಕಲಿತುಕೊಂಡು ಬಂದಂಥ ವಿದ್ಯೆ. ನಾವು ವಿದ್ಯೆಯಲ್ಲಿ ಸ್ವಲ್ಪ ಕಡಿಮೆ ಕಲ್ತಿದ್ರು, ಈ ವಿದ್ಯೆಯಲ್ಲಿ ತುಂಬ ಕಲಿತಿದ್ದೇವೆ. ಇನ್ನೂ ಅಷ್ಟು ಕಲಿಬೇಕು, ಇನ್ನೂ ಮಕ್ಕಳಿಗೆ ಬೇಕಾದಂಥ ಅನುಭವ ಕೊಡಬೇಕು ಅಂತ ನಮ್ಮ ಆಸೆನೇ ಉಂಟು. ನಮಗೀಗ ನಮ್ಮ ತಂದೆ ತಾಯಿ ಹೇಗೆ ಕೊಡ್ತಿದ್ದಾರೆ, ನಾವು ಇದನ್ನೆಲ್ಲ ಕಲಿತುಕೊಂಡು ಇನ್ನಿನ ಎದುರಿನ ಮಕ್ಕಳಿಗೆ ನಾವು ಅದರ ಅನುಭವ ಕಲಿಸಬೇಕು ಅಂತ ಹೇಳ್ಕೊಂಡು. ಈ ಮಕ್ಕಳೆಲ್ಲ ಈಗ ಗದ್ದೆ ಹತ್ರನಿದ್ದಾರೆ, ಬೆಳಿಗ್ಗೆ ತಂದೆ ತಾಯಿಯೊಟ್ಟಿಗೆಲ್ಲ ಗದ್ದೆಗೆ ಬರ್ತಾರೆ, ಅದು ಇದು ಒಂದು ಎಂತಾದ್ರೂ ಒಂದು ಕೃಷಿ ಮಾಡ್ತಾ ಇರ್ತಾರೆ. ಶಾಲೆಗೆ ಅವರ ಪುನಃ ಅದರ ಮಧ್ಯದಲ್ಲಿ ಎಜುಕೇಟೆಡ್ ಕೂಡ ಕಲಿತಾ ಕೂಡ ಇದ್ದಾರೆ. ಅದರ ಮಧ್ಯದಲ್ಲಿ ಮನೆಯಲ್ಲಿ ರಜೆ ಉಂಟು ಅಂತ ಹೇಳಿದರೆ ತಂದೆ ತಾಯಿ ಅವರನ್ನು ಕರ್ಕೊಂಡು ಹೋಗಿ ಅದು ಇದು ಅಂತ ವಿಚಾರ, ಕೃಷಿಯ ಬಗ್ಗೆನೇ ಅದರ ವಿಚಾರದಲ್ಲಿ ಅನುಭವ ಒಳ್ಳೆ ಕೊಡ್ತಿದ್ದಾರೆ ಅವರು. ಆದರೆ ನಾವು ಕೂಡ ಅಷ್ಟೇ, ನಾವು ಕೂಡ ಅನುಭವ ಉಳ್ಳ ಅಂದರೆ ಇವರಿಗೆ ಅವರಷ್ಟು ನಾವು ಕಲೀಲಿಲ್ಲ, ಕಲಿತಾ ಇದ್ದೇವೆ, ಪ್ರಯತ್ನ ಪಡ್ತಿದ್ದೇವೆ. ಯಾಕೆಂತ ಹೇಳಿದರೆ ಇನ್ನು ಕೃಷಿ ಅಂತ ಹೇಳಿದರೆ ಅದರ ಮಕ್ಕಳಿಗೆ ಅನುಭವನೇ ಇಲ್ಲ. ಆದರೆ ಇನ್ನೂ ಈ ಕೃಷಿ ಇನ್ನಷ್ಟು ಕೂಡ ಅನುಭವ ಆಗಬೇಕು ಅಂತ ಹೇಳ್ಕೊಂಡು ಈ ವಿಚಾರ ಎಲ್ಲ ನೀವು ಮಾಡಿರುವಂಥ ಒಂದು ಯೂಟ್ಯೂಬ್ ಏನೇ ವಿಚಾರ ಉಂಟು, ಇನ್ನೂ ಕೂಡ ಅದು 10 ಜನರಿಗೆ ತಲುಪಬೇಕು. ಅದರ ಅನುಭವ ಅಂತ ಹೇಳ್ಕೊಂಡು ಅವರಿಗೂ ಒಂದು ತಿಳುವಳಿಕೆ ಆಗಬೇಕು. ಈ ರೀತಿ ಒಂದು ಊಟ ಮಾಡುವಂಥ ಸಂಸ್ಕೃತಿ ಹೇಗೆಲ್ಲ ಬಂತು, ಅನ್ನ ಅಂತ ಹೇಳುವಂಥ ಅದರ ಅರ್ಥ ಏನು ಅಂತ ಹೇಳ್ಕೊಂಡು ಎಲ್ಲರಿಗೆ ಅನುಭವ ಆಗಬೇಕು. ಆ ವಿಚಾರದಲ್ಲಿ ಈಗೆಲ್ಲ ನೀವು ಈ ಮಾಡ್ತಿರುವಂಥದ್ದು ಇನ್ನೂ ಅಷ್ಟು ಮೇಲೆ ಹೋಗಬೇಕು. ಮತ್ತು ಅದೊಂದು ತಂದೆಗೆ ಸನ್ಮಾನ ಆದದ್ದು ತುಂಬ ಖುಷಿಯ ವಿಚಾರ. ಅಂದರೆ ಒಂದು ಕೃಷಿಯ ಬಗ್ಗೆ ಯಾರೂ ಅನುಭವ ಅದರ ಫೀಲ್ ಮಾಡ್ಕೊಳ್ಳೋದಿಲ್ಲ. ಕೃಷಿಯ ಪೇಟೆಯಲ್ಲಿ ಅಕ್ಕಿ ಉಂಟು, ಅದು ಉಂಟು, ಅಡಿಕೆ ಕೊಟ್ಟರೆ ಹಾಗೆ ಉಂಟು, ಅದರ ಹಿಂದಿನ ಕೆಲಸ ನೋಡ್ಲಿಕ್ಕೆ ಹೋದ್ರೆ ಬೇಡವೇ ಬೇಡ. ಇದರ ಎಲ್ಲ ಯೋಚನೆ ಮಾಡಿದ್ದು ನಮಗೆ ಮಾರ್ಗದರ್ಶನ ಮಾಡಿದಂಥದ್ದು ಬೆಳ್ತಂಗಡಿಯ ಶಾಸಕ ಹರೀಶ್. ಖಂಡಿತ ಅನುಭವ ಅಂತ ಹೇಳಿ ಒಂದು ರಾಜಕೀಯದಲ್ಲಿ ಇರುವವರಿಗೂ ಇಂಥದ್ದೊಂದು ಸ್ಥಿತಿಯ ಒಂದು ಅನುಭವ ಉಂಟು ಅಂತ ಹೇಳಿದ್ರೆ ಇನ್ನೂ ಮೇಲಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಅಲ್ಲಿ ರಾಜಕೀಯದಲ್ಲಿ ಇದ್ದವರಿಗೆ ಇದರ ಬೆಳೆಯ ವಿಚಾರನೇ ಗೊತ್ತಿಲ್ಲ, ನಮ್ಮ ರಾಜಕೀಯನೇ ಬೇರೆ ಅಂತ ಇಟ್ಕೊಂಡ್ರೆ ಇದಕ್ಕೆ ಅನುಮತಿಯೇ ಇಲ್ಲ, ಇದರದ್ದೊಂದು ಬೆಲೆ ಅಂತಲೇ ಇಲ್ಲ. ಅಂಥ ರಾಜಕೀಯದಲ್ಲಿ ಒಂದೊಂದು ಹಂತ ಒಬ್ಬೊಬ್ಬರಿಗೆ ಕೃಷಿಯ ಮೇಲೂ ಒಂದು ಭರವಸೆ ಅಂತ ಬೇಕು. ಮೇಯ್ನ್ ಎಲ್ಲಕ್ಕಿಂತ ಮೊದಲು ಇರುವುದು ಅಂತ ಹೇಳಿದರೆ ಕೃಷಿ. ನಾವೊಂದು ಹೊಟ್ಟೆಗೆ ಊಟ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅನ್ನ ಬೇಕು. ನಮಗೆ ಅನ್ನ ಮಾಡಬೇಕು ಅಂತ ಹೇಳಿದರೆ ಅದು ಹಣ ಕೊಟ್ಟರೆ ಖರೀದಿ ಮಾಡಲಿಕ್ಕಿಲ್ಲ. ರಾಜಕೀಯದಲ್ಲಿ ಹೋಗಿ ಮೇಲೆ ಸ್ಟೇಟ್ ಲೆವೆಲ್ ಹಾಗೆಲ್ಲ ಸಿಗ್ತದೆ ಅಂತಿಲ್ಲ. ಇಲ್ಲಿ ಭೂಮಿಯಲ್ಲಿ ಬೆಳೆ ಬೆಳೆದು ಅದರ ಒಟ್ಟಿಗೆ ನಾವು ಬೆವರು ಸುರಿಸಿದರೆ ಮಾತ್ರ ಅದಕ್ಕೆ ಫಲ. ಅದಕ್ಕೆ ಇನ್ನಷ್ಟು ಇದು ಬೆಳೀತಾನೆ ಇರಬೇಕು. ಅದರ ವೃದ್ಧಿ ಅಂತ ಹೇಳಿದರೆ ನಮ್ಮ ಕೆಲಸದಲ್ಲಿ ಅದರ ಮೊದಲಿನ ಕಾಲದಲ್ಲಿ ನಾವು ಜನಗಳು ಸೇರಿ ಮಾಡ್ಕೊತಿದ್ದೋ, ಒಗ್ಗಟ್ಟಲ್ಲಿ ಸೇರಿ ಮಾಡ್ಕೊಳ್ತೀವಿ. ಈಗಿನ ಸ್ಥಿತಿಯಲ್ಲಿ ಜನ ಇಲ್ಲ. ಅದಕ್ಕೆ ಮಕ್ಕಳು ಒಂದು ಲೆವೆಲಲ್ಲಿ ಕಲಿತಾ ಹೋಗಿದ್ದಾರೆ. ಅಂದರೆ ಈ ಕೆಲಸವನ್ನು ಕಲಿಬೇಕು ಅಂತ ಹೇಳಿದರೆ ಅದರ ಅನುಭವ ಬೇಕು. ಅನುಭವ ಇದ್ದರೆ ಮಾತ್ರ. ದುಡ್ಡು ಕೊಟ್ಟರೆ 1000 ಸಿಗ್ಬೋದು, ಆದರೆ ದುಡ್ಡುಕ್ಕಿಂತ ಮೊದಲು ಇದು ಹೋದರೆ ಮಾತ್ರ ಅಲ್ಲಿ ದುಡ್ಡು ಕೊಟ್ಟರೆ ಖರೀದಿ ಮಾಡಲಿಕ್ಕೆ ಆಗೋದು. ಹಾಗೆ ಶ್ರದ್ಧೆ ಅಂತ ಹೇಳಿದರೆ ಈಗ ಒಂದು ಟ್ರ್ಯಾಕ್ಟ್ರ್ ಎಲ್ಲ ಉಪಕರಣಗಳಿಂದನೇ ಸದಾ ತುಂಬ ಆಗ್ತದೆ. ಆದರೆ ಒಂದೊಂದು ವಿಷಯದಲ್ಲಿ ಟ್ರ್ಯಾಕ್ಟರ್ ಆಗಲಿ ಮಿಷಿನ್ ಆಗಲಿ ಏನು ಬಂದರೂ ನಡೆಯುವುದಿಲ್ಲ. ಜನಗಳ ಅನುಭವದಲ್ಲೇ ಆಗಬೇಕು. ಈಗ ತಂದೆ ಅಂತ ಹೇಳೋದು ಬಿತ್ತುದು ಅಂತ ಹೇಳಿದರೆ ಬಿತ್ತುವ ಉಪಕರಣ ಬರಲಿಲ್ಲ, ಇಷ್ಟವರೆಗೆ ನೀರು ಹಾರಿಸುವಂಥದ್ದು ಬರಲಿಲ್ಲ. ಅದು ಒಂದೊಂದು ಉಪಕರಣ ಬಂದಿದೆ, ಟ್ರ್ಯಾಕ್ಟರ್, ಕೊಯ್ಯುವ ಮಿಷಿನ್ ಎಲ್ಲ ಬಂದಿದೆ. ಅದಕ್ಕಿಂತ ಮೊದಲು ಏನೆಲ್ಲ ಆಗಬೇಕು, ಮನುಷ್ಯನ ಕೈಯಿಂದ ಆಗಲೇಬೇಕು. ಅದು ಆಗುವಂಥದ್ದು ಮನುಷ್ಯನ ಕೈಯಲ್ಲೇ ಆಗಬೇಕು. ಸರ್, ಭಾಳ ಖುಷಿ ಆಯಿತು ನಿಮ್ಮ ಮಾತು. ಅಮ್ಮ, ಇವತ್ತು ನಿಮ್ಮ ಜೊತೆ ನಿಮ್ಮ ಮಗ ಇದ್ದ, ಗಂಡ ಉತ್ತಮ ಕೃಷಿಕನಾದರೂ ಕೂಡ ದುಡಿಮೆ ಇತ್ತು, ಸಂಪಾದನೆ ಇತ್ತು ನಿಮ್ಮ ಹತ್ರ. ಕೃಷಿಯಲ್ಲಿ ಕಷ್ಟದ ಜೀವನ ಮಾಡಿ ನಿಮ್ಮ ಹತ್ರ ಸಂಪಾದನೆ ಇತ್ತು. ನಿಮ್ಮ ಮಗನಿಗೆ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಟ್ಟು ಅವನನ್ನು ಹೊರದೇಶಕ್ಕೆ ಕಳಿಸುವಂಥದ್ದು ಯೋಚನೆ ನಿಮಗೆ ಬಂದಿಲ್ವಾ? ಆ ಥರ ಏನಾದರೂ ಆಸೆ ಇತ್ತಾ?
ಹಾಗೇನಿಲ್ಲ. ಅಲ್ಲ, ಆ ಮಗ ನಮ್ಮ ಜೊತೆನೆ ಕೃಷಿಕನಾಗಿರ್ಬೇಕು, ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕೆಂಬಂತ ಏನಾದ್ರೂ ಒಂದು ಶಾಲೆಗೆ ಕಲಿಸಿದ್ದೇವೆ ನಾವು, ಆದ್ರೆ ಕಲಿಯುವುದಲ್ಲಿ ಸ್ವಲ್ಪ ಹಿಂದೆ. ಆದ್ರೂ ಅದು ಮಾಡಿದ್ರೇನು ಆಗುದಿಲ್ಲ. ಮತ್ತೆ ಇದೇ ಆದ್ರೆ ಒಳ್ಳೇದಲ್ಲ ಮಾಡಿದ್ರೆ ಅಂತ ಕೃಷಿಗೆ ಅಂತಾನೆ ಇಲ್ಲಿ, ಇಲ್ಲದಿದ್ರೆ ಬೊಂಬೈ ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದಾನೆ. ಆದ್ರೂ ಅಲ್ಲಿ ಏನಾದ್ರೂ ಕೆಲಸ ನೋಡ್ಬೋದಿತ್ತು. ಮತ್ತೆ ಇಲ್ಲಿ ಸಹ ನಮ್ದು ಬೇಸಾಯಲ್ಲಿ ಇರುವಾಗ ಅದು ಸಹ ನೋಡ್ಕೊಳ್ಬೇಕಲ್ಲ ಮಕ್ಕಳು, ಅದು ಸಹ ಕಲಿಬೇಕೆ. ಅವರೊಟ್ಟಿಗೆ ಕಲ್ತ್ರೇನೆ ಒಳ್ಳೇದು ಮಕ್ಕಳು, ಅದು ಮುಂದಕ್ಕೆ ಸಹ. ನೀವು ಖುಷಿಯಾಗಿದ್ದೀರಾ? ಇವಾಗ ನಿಮ್ಮ ಮಗ ನಿಮ್ ಜೊತೆ ಇದ್ದಾನೆ, ಈ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ, ಅದರ ಬಗ್ಗೆ ನಿಮ್ಗೆ ಸಂತೋಷ ಉಂಟಾ? ಸಂತೋಷ, ಖುಷಿ ಉಂಟಾ? ಅವರ ಹೆಮ್ಮೆ ಉಂಟು. ಇವನು ಸಹ ತುಂಬಾ ದುಡಿತಾನೆ. So, ತಂದೆಗೆ ಸಂಪೂರ್ಣವಾದಂತಹ ಸಹಕಾರ ಮಗ ಕೊಡ್ತಾ ಇದ್ದಾನೆ. ಕೊಡ್ತಾನೆ. ಹೌದು. ಯಾವ ವಿಷಯದಲ್ಲಿ ಕೃಷಿದಲ್ಲಿ ಅವರ ಹಾಗೇನೆ ಇವನು ಸಹ. ಮಗ ಕೂಡ ದುಡಿತಾನೆ. ಹೌದು, ದುಡಿತಾನೆ. ಹೆಮ್ಮೆ ಉಂಟು ಹಾಗಾದ್ರೆ. ಒಂದು ಮಗ. ಮತ್ತೆ 3 ಜನ ಮತ್ತೆ ಇದ್ದಾರೆ, 4 ಜನ ಮಕ್ಕಳು, ಗಂಡು ಮಕ್ಕಳು. ಹೌದು. ಒಬ್ಬ ಇದ್ದಾನೆ ಫಾರಿನ್ ಅಲ್ಲಿ. ಆದ್ರೆ ಇವರು ನಿಮ್ ಜೊತೆನೆ ಇರ್ತಾರೆ, ನಮ್ಮ ಜೊತೆ. ಕೃಷಿ ಚಟುವಟಿಕೆಯಲ್ಲೇ ಮುಂದುವರಿಸಿಕೊಂಡು ಹೋಗ್ತಾರೆ. ಯಾವುದು ಸಹ ಅವರೊಟ್ಟಿಗೆನೆ ಕಲಿತಿದ್ದಾನೆ. ಯಾವುದು ಸಹ ಅಡಿಗೆ ಗಿಡ ಹಿಡಿದಾಗಲಿ ಯಾವುದು ಎಲ್ಲವನ್ನು ಮುಂದುವರಿಸಿ ಎಲ್ಲ ವಿಷಯದಲ್ಲಿ ಅವನು ಮುಂದೆ ಇದ್ದಾನೆ. ಅವರ ಹಾಗೆ ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡ್ಕೊಂಡು. ಕಡೆಯದಾಗಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅದೇ ನಾನು ಹೇಳುವುದು ಅಂತ ಹೇಳಿದ್ರೆ, ಒಂದು ರಾಜಕೀಯದಲ್ಲಿ ಈಗ ತುಂಬಾ ರಾಜಕಾರಣಿಗಳು ಬಂದು ಹೋದ್ರು, ರಾಜಕಾರಣಿಗಳು ಇರ್ತಾರೆ. ಅದರಲ್ಲಿ ಒಂದು ಕೃಷಿ ಚಟುವಟಿಕೆ ಅಲ್ಲ, ಒಂದು ಅದರ ಹಿಂದೆಯ ಕಷ್ಟದ ವಿಚಾರದಲ್ಲಿ ಅನುಭವ ಉಳ್ಳ ಅಂತ ಹೇಳಿದ್ರೆ ನಾನು ಹರೀಶ್ ಪೂಂಜಾರ್ ಅವರನ್ನು ಮುಂದೆ ಇಡ್ತೀನಿ. ಯಾಕೆಂತ ಹೇಳಿದ್ರೆ ರಾಜಕೀಯದಲ್ಲಿ ತುಂಬಾ ಜನ ಬಂದು ಹೋಗ್ತಾರೆ, ಒಂದು ಕೃಷಿ ಚಟುವಟಿಕೆಯ ಅನುಭವ, ಅದರ ಜೀವನ ಕಷ್ಟ ಅಂತ ಹೇಳುವಂತ ಅನುಭವ ಯಾರಿಗೂ ಗೊತ್ತಿರುವುದಿಲ್ಲ. ಅದೇ ರಾಜಕಾರಣಿಗೊಬ್ಬರಿಗೆ ಗೊತ್ತುಂಟು ಅಂತ ಹೇಳಿದ್ರೆ ಅಲ್ಲಿ ಒಂದು ನಾವು ಸಲಹೆ ಕೇಳಲಿಕ್ಕೆ ಬರ್ತಾರೆ. ಇವತ್ತಿನ ದಿನ ಒಂದು ಕೃಷಿ ಚಟುವಟಿಕೆಯಲ್ಲಿ ಅನುಭವ ಉಳ್ಳ ನನ್ನ ತಂದೆ ಆಯ್ಕೆ ಆಗಿದ್ದಾರೆ. ಅಲ್ಲಿ ಒಂದು ಸನ್ಮಾನ ಅಂತ ಹೇಳುವಂಥದ್ದು ಅದು ಅದ್ದೂರಿ. ಅಂಥದ್ದು ನಮ್ಮ ಈ ಒಂದು ಕೃಷಿಯ ಬಗ್ಗೆ ಬೆಲೆನೇ ಇಲ್ಲ ನೋಡ್ಲಿಕ್ಕೆ ಹೋದ್ರೆ. ಅವನು ಹೊಟ್ಟೆ ಬಾಡಿಗೆ ದುಡಿತಾನೆ, ಅದರ ಹಿಂದೆ ಗುರುತಿಸುವುದೇ ಇಲ್ಲ, ಕೆಲಸ ಯಾರು ಮಾಡೋದಿಲ್ಲ. ಆದ್ರೆ ಒಂದು ರಾಜಕಾರಣಿಯಾಗಿ ಒಂದು ಹರೀಶ್ ಪೂಂಜಾರನ್ನು ನಾನು ಮುಂದೆ ಇಡ್ತಾ ಇದ್ದೀನಿ. ಅಂತ ಹೇಳಿದ್ರೆ ಒಂದು ಅನುಭವ ಉಳ್ಳ, ಅವರಿಗೂ ಗೊತ್ತಿರುವಂತದ್ದು ವಿಚಾರ, ಅಲ್ಲಿ ಏನು ಕಷ್ಟ ಅಂತ ಹೇಳಿ ಅವರು ಕೃಷಿಕರು ಆದ ಕಾರಣ ಕೃಷಿಯ ಬಗ್ಗೆ ಅವರಿಗೆ ಒಂದು ಅನುಭವ ಉಳ್ಳ. ಇಲ್ಲಿ ಒಂದು ಯಾರು ಒಂದು ದುಡಿತಿದ್ದಾರೆ ಅಂತ ಒಂದು ಚಟುವಟಿಕೆಯಲ್ಲಿ ಸೊಸೈಟಿ ಪ್ರಕಾರ ಎಲ್ಲ ಹುಡುಕ್ಲಿಕ್ಕೆ ಹೋದ್ರೆ, ಅವರ ಸುಧಾಕರ ಬಂಡೆಯವರ ಹತ್ರ ನೇತೃತ್ವ ಎಲ್ಲ ತಗೊಳ್ಲಿಕ್ಕೆ ಹೋದ್ರೆ ಒಂದು ಅಧ್ಯಕ್ಷರ ಬಗ್ಗೆ ಅಲ್ಲಿ ಒಂದು ನನ್ನ ತಂದೆಯನ್ನು ಗುರುತಿಸಿದ್ರು. ಅವರು ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ಅದು ನಮ್ಗೆ ಮಾತ್ರ ಗೊತ್ತಿದ್ದದ್ದು. ಇವತ್ತಿನ ದಿನ ಒಂದು ಪುರಸ್ಕಾರ, ಒಂದು ಪ್ರಶಸ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ಇಡೀ ಸಮಾಜಕ್ಕೆ ಗೊತ್ತಾಗುವಂತ ಒಂದು ಈಗ ಹರೀಶ್ ಪೂಂಜಾರ ನೇತೃತ್ವದಲ್ಲಿ ಅವರೊಂದು ನಮಗೆ, ನನ್ನ ತಂದೆಗೆ ಒಂದು ಸನ್ಮಾನ ಕೊಟ್ಟದನ್ನು ನಾನು ಧನ್ಯವಾದವನ್ನು ಹೇಳ್ತಿದ್ದೇನೆ. ಇನ್ನಷ್ಟು ಅವರು ಆ ಕೃಷಿ ಚಟುವಟಿಕೆ ಇನ್ನಷ್ಟು ಅದನ್ನ ಒಂದು ಮೇಲೆ ತಗೊಂಡು ಹೋಗ್ಬೇಕು. ಅವರಿಗೆ ಆ ವಿಚಾರದಲ್ಲಿ ಇನ್ನಷ್ಟು ಸಹಕಾರ ಕೊಟ್ಟು ನಮಗೆ ಎದುರಿನ ಪೀಳಿಗೆ ಅವರು ಇನ್ನಷ್ಟು ಮೇಲಕ್ಕೆ ಬರಬೇಕು. ಈ ಸ್ಟೇಜಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿದ್ರೆ ಇನ್ನಷ್ಟು ಮೇಲೆ ಸ್ಟೇಜ್ಗೆ ಬರಬೇಕು ಅವರು. ಅದಕ್ಕೋಸ್ಕರ ನಾನು ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ದೇವರ ಹತ್ರನೇ ಕೇಳ್ಕೊಳ್ತೇನೆ, ಇನ್ನಷ್ಟು ಮೇಲೆ ಅವರನ್ನು ಬರುವಂಥ ಒಂದು ದೇವರ ಹತ್ರ ನಾನು ಕೇಳ್ಕೊಳ್ತೇನೆ. ಅಭಿನಂದನೆ ನಿಮಗೆ. ನಮ್ಮ ಶಾಸಕರ ಬಗ್ಗೆ ಒಂದು ದೊಡ್ಡ ಮಟ್ಟದ ಗೌರವವನ್ನು ನೀವು ಇಟ್ಕೊಂಡಿದ್ದೀರಿ, ಹೆಮ್ಮೆಯ ಸಂಗತಿಯನ್ನು ಕೂಡ. ಅವರ ಮಾರ್ಗದರ್ಶನದಲ್ಲಿ ಕೂಡ ನಮ್ಮ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೂಡ ನಡೀತವೆ. ಇದೇ ರೀತಿಯ ಸಹಕಾರ ಮುಂದೆ ಕೃಷಿಕರಿಗೆ ನಾವು ಕೊಡುತ್ತೇವೆ ಅಂತ ಹೇಳುತ್ತಾ ನಿಮಗೆ ಮತ್ತೊಮ್ಮೆ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳು. ನಮಸ್ತೆ. ಜೋಯಲ್ ಮೆಂಡೋನ್ಸ ಅವರು ಈ ಊರಿಗೆ ಬಂದು ಅಂತ ಒಂದು ಕೃಷಿ ಚಟುವಟಿಕೆಯಲ್ಲಿ ಇವರಿಗೂ ನಾನು ಮೊದಲು ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ನೇತೃತ್ವ ಒಬ್ಬರಿಗೆ ಅನುಭವ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಅನುಭವ ಉಳ್ಳವರು ಈ ಊರಿಗೆ ಬರಬೇಕಾಗ್ತದೆ. ಆದ ಕಾರಣ ಇವರೊಂದು ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಸ್ಥಿತಿಯನ್ನು ಅಂದರೆ ಒಂದು ಈ ಪೊಸಿಷನನ್ನು ನೋಡಿಕೊಂಡು ಯೂಟ್ಯೂಬ್ ಕರೆಸಿ ಒಂದು 10 ಜನರಿಗೆ ಒಂದು ಮಾಹಿತಿ ಅನುಭವ ಒಂದು ಇನ್ನಷ್ಟು ಗೊತ್ತಾಗಬೇಕು ಅಂತ ಹೇಳ್ಕೊಂಡು ಆ ಊರಿಂದ ನಮಗೆ ಈ ಊರಿಗೆ ಬಂದು ನಮ್ಮ ಒಂದು ಅನುಭವದ ಕಷ್ಟವನ್ನು ಈ ವಿಚಾರಣೆಯನ್ನು ಇವರು ಜೋಯಲ್ ಮೆಂಡನ್ಸರ್ ಅವರು ಈ ರೀತಿಯಲ್ಲಿ ನಮಗೆ ಈ ಕರೆ ತಂದು ಇಲ್ಲಿ ಇವರ ಈ ವಿಚಾರವನ್ನೆಲ್ಲ ನಾವು ಇವರಿಗೆ ಅನುಭವ ಹೇಳ್ಕೊಂಡು ಅವರನ್ನು ಅದನ್ನು ಮೇಲೆ ಹಂತಕ್ಕೆ ತಗೊಂಡು ಹೋಗ್ತಾರೆ. ಖಂಡಿತ ಇವರಿಗೂ ನಾನು ಧನ್ಯವಾದವನ್ನು ಮೊದಲಾಗಿ ಇವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅಭಿನಂದನೆಗಳು. ಥ್ಯಾಂಕ್ಸ್. ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಸಹ ಧನ್ಯವಾದಗಳನ್ನು ಹೇಳ್ತೇವೆ. ನಮ್ಮ ಜೊತೆ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ನಾವು ಇವತ್ತು ಈ ಗದ್ದೆಯ ವಠಾರದಲ್ಲೇ ಇದ್ದೇವೆ. ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಬರ್ತೇನೆ ಅಂತ ಹೇಳಿದ್ರು ಅಧ್ಯಕ್ಷರೇ. ಮತ್ತು ನಮ್ಮ ಅವ್ರ ಜೊತೆ ಸಿಒರ್ ಅವರು ಕೂಡ ಇದ್ದಾರೆ, ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಒರ್ ಅವರು ಕೂಡ ಇದ್ದಾರೆ, ಭಾಗದ ಸದಸ್ಯರಾದಂತಹ ಅಭಿಜಿತ್ ಜೈನ್ ಅವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರೇ, ನೈಜವಾದಂತಹ ನೀವು ಅರ್ಹ ಫಲಾನುಭವಿಯನ್ನು ಈ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಒಂದು ಕೃಷಿ ಸಿಂಧೂರ ಎಂಬ ಪ್ರಶಸ್ತಿಗೆ ಅರ್ಹ ರೈತರನ್ನು ನೀವು ಕೊಟ್ಟಿದ್ದಕ್ಕೆ ಪ್ರಪ್ರಥಮವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಿಆರ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅಧ್ಯಕ್ಷರೇ, ನೀವು ಇಂತಹ ಒಂದು ಅದ್ಭುತವಾದಂತಹ ಕೃಷಿಕರನ್ನು ಯಾವ ರೀತಿಯೂ ತಾರತಮ್ಯ ಮಾಡದೆ ಇಂಥವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಂತದ್ದು ಮಾತ್ರವಲ್ಲ,
ಯುವಕರಿಗೆ ಒಂದು ಇನ್ನಷ್ಟು ಆದರ್ಶ ಆಗ್ಬೇಕು, ಯುವಕರಿಗೆ ಇನ್ನಷ್ಟು ಪ್ರೇರಣೆ ಸಿಗ್ಬೇಕೆಂಬಂತ ರೀತಿಯಲ್ಲಿ ಚಿಂತನೆಯಲ್ಲಿ ನೀವು ಇಂಥವರನ್ನು ಗುರುತಿಸಿ ಮಡಂತ್ಯಾರಿಗೆ ಬಂದು ಅವರೊಟ್ಟಿಗೆ ನಿಂತು ಒಳ್ಳೆಯ ಒಂದು ಪ್ರಶಸ್ತಿ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ನೀವು ನಿಭಾಯಿಸಿದ್ರಿ. ಅಧ್ಯಕ್ಷರೇ, ನೀವು ಯಾವ ರೀತಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡ್ರಿ ಮತ್ತು ನಿಮಗೆ ಈ ಒಂದು ಕೃಷಿಯ ಬಗ್ಗೆ ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವಟಾರದಲ್ಲಿ ಅಥವಾ ನಿಮ್ಮ ವ್ಯಾಪ್ತಿಯಲ್ಲಿ ಯಾರೆಲ್ಲ ಇಂತಹ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತವರಿಗೆ ನೀವು ಏನು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತಿದ್ದೀರಿ ಮತ್ತು ಯಾವ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಕೃಷಿಕರಿಗೆ ಪ್ರಯೋಜನವಾಗಬೇಕೆಂಬಂತ ಚಿಂತನೆಯನ್ನು ನೀವು ಮಾಡಿದ್ದೀರಿ? ನಮಸ್ಕಾರ ಅಧ್ಯಕ್ಷರೇ. ಮಡಂತ್ಯಾರು CA ಬ್ಯಾಂಕಿನ ಅಧ್ಯಕ್ಷರಾದಂಥ ಜೋಯಲ್ ಮೆಂಡೋನ್ಸ್ ಅವರೇ, ನಿಮ್ಮ ನೇತೃತ್ವದಲ್ಲಿ ನಡೆದಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಪ್ತಾಹ 72ನೇ ವರ್ಷದ ಸಹಕಾರಿ ಸಪ್ತಾಹವನ್ನು ನೀವು ಅದ್ವಿತೀಯವಾಗಿ ಮತ್ತೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಿ. ಅದೇ ರೀತಿ ನಿಮ್ಮ ಒಂದು ಅನಿಸಿಕೆ ಏನಂತ ಹೇಳಿದರೆ, ಪ್ರತಿ ತಾಲೂಕಿನ ಪ್ರತಿ CA ಬ್ಯಾಂಕ್ಗಳಲ್ಲಿ 3 ಜನರನ್ನ ಕೃಷಿಕರನ್ನ ಆಯ್ಕೆ ಮಾಡಿ ನೀವು ಕಳಿಸಬೇಕು ಎಂಬ ಒಂದು ಇದಿತ್ತು. ಹಾಗಾಗಿ ನಾವು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ 3 ಜನರನ್ನ ಆಯ್ಕೆ ಮಾಡಿದ್ದೇವೆ. ಪ್ರಪ್ರಥಮವಾಗಿ ಕೃಷಿಯ ಬಗ್ಗೆ ಸದಾನಂದ ಶೇರಿಗಾರವರು ನಾನು ತಿಳಿದ ಮಟ್ಟಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅವರು ಪ್ರಥಮ ಕೃಷಿಕ ಹೇಳುವ ನಾನು ಧೈರ್ಯದಲ್ಲಿ ಎದೆ ತಟ್ಟಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರು ಸಾಗುವಳಿಯಿಂದ ಹಿಡಿದು ಅಡಿಕೆ ಸಿಪ್ಪೆ ತೆಗಿತಾರೆ, ತೆಂಗಿನಕಾಯಿ ಸಿಪ್ಪೆಯನ್ನು ತೆಗಿತಾರೆ, ಹೈನುಗಾರಿಕೆಯನ್ನು ಮಾಡ್ತಾರೆ, ಮುಡಿ ಕಟ್ಟುತ್ತಾರೆ. ಯಾವುದು ಕೆಲಸ ಗೊತ್ತಿಲ್ಲ ಎನ್ನು ಹೇಳುವ ಒಂದು ಕೆಲಸವೇ ಇಲ್ಲ ಅವರಿಗೆ. ಹಾಗಿರುವಾಗ ಅಂತ ಒಬ್ಬ ಕೃಷಿಕ ನಮ್ಮ ನಾರಾವಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಲ್ಲಿ ಸದಸ್ಯರಾಗಿದ್ದ ಅಂತ ಹೇಳಿ ಅದು ನಮ್ಗೆಲ್ಲರಿಗೂ ಅಭಿಮಾನದ ಸಂಗತಿ. ನಾವು ಪ್ರತಿ ವರ್ಷ ನಮ್ಮ ಮಹಾಸಭೆಯಲ್ಲಿ ಪ್ರತಿ ಗ್ರಾಮದಲ್ಲಿ 2 ಜನರ ಕೃಷಿಕರನ್ನು ಗುರುತಿಸಿ ಸನ್ಮಾನ ಮಾಡ್ತೇವೆ. ಆದರೆ ಕಳೆದ ಸಲ ಇವರನ್ನ ಸನ್ಮಾನ ಮಾಡಬೇಕು ಎಂಬ ಒಂದು ಆಲೋಚನೆ ನನಗಿತ್ತು. ಮುಂದಿನ ವರ್ಷಕ್ಕೆ ನಾನು ಅವರನ್ನ ಆಯ್ಕೆ ಮಾಡುವ ಅಂತ ಅವರಲ್ಲೇ ಹೇಳಿದ್ದೆ. ಒಮ್ಮೆ ಇದೇ ರೀತಿ ನಿಮ್ಗೆ ಬರುವ ಒಂದು ಚಾನ್ಸ್ ಇದೆ ಅಂತ ಹೇಳಿ, ನಿಮ್ಮ ಒಂದು ಸಹಕಾರದಲ್ಲಿ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳುವ ಯೋಗ ಅವರಿಗಿತ್ತು, ಕೊಡುವಂತ ಭಾಗ್ಯ ಇತ್ತು. ನಮ್ಮ ಸೊಸೈಟಿಗೆ ಒಂದು ಹೆಸರು ಕೂಡ. ಹಾಗಾಗಿ ಸದಾನಂದ ಶೇರ್ಗಾರವನ್ನು ಆಯ್ಕೆ ಮಾಡಿದೆ. ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಅವರಿಗೆ ಈ ಪ್ರಶಸ್ತಿಗಳು ಲಭಿಸುವಂತ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ನಾನು ಆ ಕೆಲಸ ಮಾಡ್ತೇನೆ, ಈ ಕೆಲಸ ಮಾಡ್ತೇನೆ ಅಂತ ಹೇಳು ಬಾಯಿಯಲ್ಲಿ ಹೇಳಿಕೊಳ್ಳುವುದಿಲ್ಲ. ಅವರು ಸಜ್ಜನ ಅಂದ್ರೆ ಒಳ್ಳೆ ಕೆಲಸಗಾರ. ಮಾತಲ್ಲಿ ಕೂಡ ಹಾಗೆ, ಪ್ರತಿಯೊಬ್ಬರಲ್ಲಿ ಕೂಡ ನಿಷ್ಠುರವಾದ, ಯಾಕಂತ ಹೇಳಿ ಯಾರಲ್ಲೂ ಒಂದು ಮಾತುಗಾರಿಕೆಯಲ್ಲಿ ಅವರು ಬೇಡವಾದ ಶಬ್ದಗಳನ್ನು ಮಾಡುವುದಿಲ್ಲ. ಎಲ್ಲರನ್ನೂ ಕೂಡಿಕೊಂಡು ಕೃಷಿಕರನ್ನು ಕೂಡ ಒಂದು ಮಾಡುವಂತ ಒಂದು ಚಾಕಚಕ್ಯತೆ ಅವರಿಗಿದೆ. ಹಾಗಿರುವಾಗ ಈ ಪ್ರಶಸ್ತಿಯನ್ನ ನೀವು ಕೊಟ್ಟಿದ್ದೀರಿ. ನಿಮಗೂ ಸ್ವೀಕಾರ ಮಾಡಿದಂತ ಸದಾನಂದ ಶೇರ್ಗಾರ್ ಅವರಿಗೂ ನಮ್ಮ ಸಹಕಾರಿ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಆಗಬಹುದು ಅಥವಾ ಜಿಲ್ಲೆಯ ಪ್ರತಿಯೊಂದು ಸಹಕಾರಿ ಸಂಘಗಳಾಗಿರ್ಬೋದು, ಇವತ್ತು ನಾರಾವಿಯಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ನಾವು ನೋಡಿದ್ದೇವೆ. ನೋಡಿ ಯಾವ ರೀತಿಯಲ್ಲಿ ಸಹಕಾರ ಕೊಡ್ತಾರೆ, ಯಾವ ರೀತಿಯಲ್ಲಿ ಅವರ ಕಣ್ಣಲ್ಲಿ ಸಹಕಾರಿ ಸಂಘ ಅಂತ ಹೇಳುವಾಗ ಆನಂದ ಬಾಷ್ಪ ಬರುತ್ತೆ. ಅಷ್ಟು ಒಂದು ಉತ್ತಮವಾದಂತಹ ಅವರಿಗೆ ಸಹಕಾರವನ್ನು ಇವತ್ತು ಸಹಕಾರಿ ಸಂಘ ಕೊಡ್ತಾ ಇದೆ. ಒಂದು ಅಭಿಮಾನದ ಸಂಗತಿ. ಇಂತಹ ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ತೊಡಗಿಸಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಜೈ ಸಹಕಾರಿ.